ನಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬಾರಿ ಕೌನ್ಸಿಲಿಂಗ್ ಅನ್ನೋ ಪದವನ್ನ ಕೇಳ್ತಾ ಇದ್ದೀವಿ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ ತನಕನೂ ಈ ಕೌನ್ಸಿಲಿಂಗ್ ಮಾಡಿಸ್ಬೇಕು ಅಥವಾ ಕೌನ್ಸಿಲಿಂಗ್ ತಗೋಬೇಕು ಅನ್ನೋ ಮಾತುಗಳು ಹೆಚ್ಚಾಗಿ ಕೇಳ್ತಾ ಇದೀವಿ. ಹಾಗಿದ್ರೆ ಕೌನ್ಸಿಲಿಂಗ್ ಅಂದ್ರೆ ಏನು? ಕೌನ್ಸಿಲಿಂಗ್ ಯಾರ ಹತ್ರ ಹೋಗ್ಬೇಕು? ಕೌನ್ಸಿಲಿಂಗ್ ಯಾಕೆ ಬೇಕು? ಕೌನ್ಸಿಲಿಂಗ್ ಅನ್ನೋ ಪದ ಹೆಚ್ಚಾಗಿ ಬಳಕೆ ಆಗ್ತಾ ಇರೋದು ಯಾಕೆ? ಕೌನ್ಸಿಲಿಂಗ್ ಅಂತ ಅಂದ್ರೆ ಮೆಂಟಲಿ ಏನಾದ್ರೂ ಇಶ್ಯೂಸ್ ಇದ್ದವ್ರೀಗ ಈ ತರದ ಸಾಕಷ್ಟು ಪ್ರಶ್ನೆಗಳು ಆಗಾಗ ನಮ್ಮಲ್ಲಿ ಈ ಪದ ಕೇಳಿದಾಗ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ನ ಮೂಲಕ ಕೌನ್ಸಿಲಿಂಗ್ ಅಂದ್ರೆ ಏನು, ಯಾರು ತಗೋಬೇಕು, ಹೇಗೆ ಆ ಒಂದು ಕೌನ್ಸಿಲಿಂಗ್ ಮಾಡಿದ್ರೆ ನಮ್ಮ ಒಂದು ಮೆಂಟಲ್ ಇಶ್ಯೂಸ್ ಅಥವಾ ನಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇದರ ಎಲ್ಲ ಕಂಪ್ಲೀಟ್ ಮಾಹಿತಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ಗೆ ನಮ್ಮ ಮೈಸೂರಿನ ಸೈಕಾಲಜಿಸ್ಟ್ ಆದಂತಹ ಕೌನ್ಸಿಲರ್ ಆದಂತಹ ಶಾಂಭವಿ ಹರೀಶ್ ಅವರನ್ನ ನಾನು ಇವತ್ತು ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸೊ ಅವ್ರದೇ ಆದ ಲೆಟ್ಸ್ ಟಾಕ್ ಕೌನ್ಸಿಲಿಂಗ್ ಸೆಂಟರ್ ಕೂಡ ಮೈಸೂರಲ್ಲಿ ಪ್ರಾರಂಭವಾಗಿದೆ. ಸಾಕಷ್ಟು ಜನ ಹೋಗಿ ಅಲ್ಲಿ ಅವರ ಒಂದು ತೊಂದರೆಗಳನ್ನ ಮೊದಲನೇ ಹಂತದಲ್ಲೇ ನಿವಾರಣೆ ಕೂಡ ಮಾಡ್ಕೋತಾ ಇದ್ದಾರೆ. ಸೊ ಹಾಗಿದ್ರೆ ಅವ್ರನ್ನೇ ಕೇಳೋಣ, ಏನು ಕೌನ್ಸಿಲಿಂಗ್ ಅಂದ್ರೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗಾಗಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ಗಳು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಬನ್ನಿ, ಲೆಟ್ಸ್ ಟಾಕ್ ವಾಟ್ ಇಸ್ ಕೌನ್ಸಿಲಿಂಗ್ ಇಸ್ ಆಲ್ ಅಬೌಟ್. ಮೊದಲಿಗೆ ಮ್ಯಾಮ್ ಶಾಂಭವಿ ಹರೀಶ್ ಮ್ಯಾಮ್ಗೆ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಮ್ಯಾಮ್, ಕೌನ್ಸಿಲಿಂಗ್ ಅಂದ್ರೆ ಏನು ಮ್ಯಾಮ್? ಓಕೆ, ಸೊ ಕೌನ್ಸಿಲಿಂಗ್ ಅಂದರೆ ಕನ್ನಡದಲ್ಲಿ ಸಮಾಲೋಚನೆ ಅಂತ ಹೇಳ್ತೀವಿ. ಸೊ ಏನು ಅಂದರೆ ಸಮವಾಗಿ ಕೂತ್ಕೊಂಡು ಆಲೋಚನೆ ಮಾಡೋದು ಅಂತ. ಸೊ ಟು ಗೆಟ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಕನ್ನಡದಲ್ಲಿ ಹೇಳಿದೆ. ಸಮಾಲೋಚನೆ ಅಂದರೆ ಸಮವಾಗಿ ಇಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಏನು, ಈಗ ಡಾಕ್ಟರ್ ಹತ್ರ ಹೋದ್ರೆ ಅಥವಾ ಸೈಕಿಯಾಟ್ರಿಸ್ಟ್ ಹತ್ರ ಹೋದ್ರೆ ಒಂದು ಮೆಡಿಸಿನ್ಸ್ ಕೊಡ್ತಾರೆ. ಸೊ ಅಲ್ಲಿ ಕಾಂಟ್ರಿಬ್ಯೂಷನ್ ಫ್ರಮ್ ಡಾಕ್ಟರ್ ವಿಲ್ ಬಿ ಮೋರ್. ಇಲ್ಲೇನಾಗುತ್ತೆ, ಕ್ಲೈಂಟ್ ಮತ್ತೆ ಕೌನ್ಸಿಲರ್ ಇಬ್ರು ಒಟ್ಟಿಗೆ ಕೂತು ಏನ್ ಪ್ರಾಬ್ಲಮ್ ಇದೆ ಅದನ್ನ ಸೊ ನಾನ್ ಜಡ್ಜ್ಮೆಂಟಲ್ ಆಗಿ ಸೊ ಫಸ್ಟ್ ಕೌನ್ಸಿಲರ್ ಕೇಳಿಸ್ಕೊಂಡು ಅವ್ರದ್ದು ಏನ್ ಇಶ್ಯೂಸ್ ಇದೆ ಅಂತ ಸೊ ಅದಕ್ಕೆ ತಕ್ಕಂತೆ ಅದೇ ಆಲೋಚನೆ ಮಾಡಿ ಒಂದು ಕಾಮನ್ ಸೊಲ್ಯೂಷನ್ಗೆ ಬರುವಂಥದ್ದು. ಸೊ ಇಲ್ಲಿ ಕೌನ್ಸಿಲರ್ ಆಗಿರ್ಬೋದು, ಕೌನ್ಸಿಲರಿಂಗ್ ಅಂತ ಅಂದ ತಕ್ಷಣ ಅಲ್ಲೇನು ಸಜೆಷನ್ ಸಿಗಲ್ಲ. ಸೊ ಕ್ಲೈಂಟ್ ಹ್ಯಾಸ್ ಟು ಇನ್ವಾಲ್ವ್ ದ ಪರ್ಸನ್ ಹೂ ಇಸ್ ಅಂಡರ್ಗೋಯಿಂಗ್ ದ ಇಶ್ಯೂಸ್. ಅವ್ರು ಇನ್ವಾಲ್ವ್ ಆಗಿ ಅವ್ರಿಗೆ ಪ್ರಾಪರ್ ಆಗಿರುವಂತ ಸೊಲ್ಯೂಷನ್ಗೆ, ಈಗ ಒಬ್ಬರೇ ಯೋಚನೆ ಮಾಡಿದ್ರೆ ಅಲ್ಲಿ ರ್ಯಾಷನಾಲಿಟಿ ಇಲ್ಲದೆ ಇರ್ಬೋದು. ಅವ್ರ ಎಮೋಷನ್ಸ್ ತಕ್ಕಂಗೆ ಅವ್ರು ಯೋಚನೆ ಮಾಡಿ ಏನೋ ಒಂದು ಡಿಸಿಷನ್ ಅಥವಾ ಸೊಲ್ಯೂಷನ್ ಇಟ್ ವಿಲ್ ಬಿ ಮೋರ್ ಆಫ್ ಎಮೋಷನಲ್ ರಿಲೇಟೆಡ್ ಆಗಿದ್ದಾಗ ಸೊ ಆ ಡಿಸಿಷನ್ ಪ್ರಾಪರ್ ಆಗಿಲ್ಲದೆ ಹೋಗ್ಬೋದು. ಬಟ್ ಅಂತ ಸಮಯದಲ್ಲಿ ಕೌನ್ಸಿಲರ್ ವಿಲ್ ಹೆಲ್ಪ್ ದೆಮ್ ಟು ಗೆಟ್ ಟು ಅ ಮೋರ್ ರ್ಯಾಷನಲ್ ಸೊಲ್ಯೂಷನ್. ಓಕೆ, ಸೊ ಸಮಾಲೋಚನೆ ಅನ್ನೋದು ಎಷ್ಟು ಈಸಿ ಪದ. ಈ ಕೌನ್ಸಿಲಿಂಗ್ ಅಂದ ತಕ್ಷಣ ಕೆಲವರಿಗೆ ಭಯ. ಕೌನ್ಸಿಲಿಂಗ್ ಅಂತ ಅಂದ್ರೆ ನನ್ಗೆ ಏನಾದ್ರು ಕಾಯಿಲೆ ಬಂದಿದ್ಯಾ, ಡಿಪ್ರೆಷನ್ ಆದ ತಕ್ಷಣ ಕೌನ್ಸಿಲಿಂಗ್ ಮಾಡ್ಬೇಕು ಅಂತನಾ, ಹೇಗೆ? ಖಂಡಿತವಾಗ್ಲಿ ಡಿಪ್ರೆಷನ್ ಆದವ್ರಿಗೇನೆ ಕೌನ್ಸಿಲಿಂಗ್ ಬೇಕು ಅಂತ ಏನಿಲ್ಲ. ಸೊ ನಾನು ಹೇಳ್ದಂಗೆ ಇಂಗ್ಲಿಷಲ್ಲಿ ಕೌನ್ಸಿಲಿಂಗ್ಗೆ ಟಾಕ್ ಥೆರಪಿ ಅಂತಾನು ಹೇಳ್ತೀವಿ. ಸೊ ನಾವು ಯಾವಾಗ ಇನ್ನೊಬ್ರ ಹತ್ರ ನಮ್ಮ ಸಮಸ್ಯೆನ ಹೇಳ್ಕೊತಾ ಇರ್ತೀವಿ, ಸೊ ಅವಾಗ ಅರ್ಧದಲ್ಲೇ ನಾವು ಹೇಳ್ಕೋಬೇಕಾ ಪ್ರೋಸೆಸ್ ಅಲ್ಲೇ ನಮ್ಗೆ ಗೊತ್ತಾಗೋಗುತ್ತೆ ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ, ಇದು ನನ್ನ ಸೊಲ್ಯೂಷನ್ ಅನ್ಕೊಂಡಿರೋದು ನನ್ನ ಸೊಲ್ಯೂಷನ್ ಅಲ್ಲದೆ ಇರ್ಬೋದು. ಸೊ ಇನ್ನೊಂದೇನೋ ಮಾಡಿದ್ರೆ ನನ್ನ ಸ್ಟೆಪ್ಸು ಅಥವಾ ನಾನು ಈ ತರ ಬಿಹೇವ್ ಮಾಡಿದ್ರೆ ಆಕ್ಷನ್ ತಗೊಂಡ್ರೆ ನಂಗೆ ಬೆಟರ್ ಸೊಲ್ಯೂಷನ್ ಸಿಗ್ಬೋದು ಅಂತ ನಾನು ನಿಮ್ಮ ಹತ್ರ ನನ್ನ ಸಮಸ್ಯೆ ಹೇಳ್ಕೋಬೇಕಾದ್ರೇನೆ ನಂಗೆ ಸಮಸ್ಯೆಯ ಒಂದು ಪರಿಹಾರ ಸಿಕ್ಬಿಡ್ಬೋದು. ಸೊ ಹಾಗಾಗಿ ಸೊ ಡಿಪ್ರೆಷನ್ ಆದವ್ರಿಗೇನೆ ಕೌನ್ಸಿಲಿಂಗ್ ಅಂತಾನೂ ಇಲ್ಲ. ಸಿ ಫಾರ್ ಎಕ್ಸಾಂಪಲ್ ಈಗೇನೋ ಮೇಜರ್ ಚೇಂಜಸ್ ಆಯ್ತು, ಈಗ ನ್ಯಾಚುರಲ್ ಕೆಲಾಮಿಟೀಸ್ ಆಯ್ತು, ಈಗ ಕೇರಳದಲ್ಲಿ ನೋಡಿರ್ಬೋದು. ಸೊ ಅಂಥದ್ದನ್ನ ಅದನ್ನ ವಿಟ್ನೆಸ್ ಮಾಡ್ಬೇಕಾದ್ರೆ ದೇ ವಿಲ್ ಬಿ ಅಂಡರ್ ಟ್ರಾಮಾ. ಸೊ ಅವ್ರಿಗೆ ಗೊತ್ತಾಗ್ದಂಗೆ ಒಂದು ಶಾಕ್ ಇರ್ಬೋದು, ಅಥವಾ ಮನೇಲಿ ಏನೋ ಒಂದು ಸಣ್ಣ ಪುಟ್ಟ ಒಂದು ಲಾಸು, ಈಗ ಯಾರೋ ಒಬ್ರು ಹೋಗ್ಬಿಟ್ಟು ಸೊ ಆ ಥರದ್ದು ಸನ್ನಿವೇಶ, ಅಥವಾ ಕೆಲವೊಂದ್ಸರಿ ಡಿವರ್ಸ್ ಆಗಿರ್ಬೋದು. ಸೊ ಕೆಲವೊಂದ್ಸರಿ ಮನೇಲಿ ಪೇರೆಂಟ್ಸ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರ್ಬೋದು. ಆಗ ಮಕ್ಕಳು ಅದನ್ನ ನೋಡ್ತಾ ಇರೋರಿಗೆ ಒಂದು ಗೊಂದಲ ಇರುತ್ತೆ, ಮನ್ಸಲ್ಲಿ ಭಯ ಇರುತ್ತೆ. ಸೊ ಅದನ್ನೆಲ್ಲ ನಾವು ಈಗಿನ ಲೈಫ್ ಸ್ಟೈಲ್ ಇದಕ್ಕೆ ಹೋಗಿ ನಾವು ಕಾಂಪಿಟೇಷನ್ ಇದರಲ್ಲಿ ಅಥವಾ ಟೈಮ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಸರಿ ಪ್ರೋಸೆಸ್ ಮಾಡದೆ ಏನೋ ಒಂದು ಅದನ್ನೆಲ್ಲ ಬ್ರಷ್ ಅಪ್ ಮಾಡ್ಕೊಂಡು ಸೊ ನಾವು ಮುಂದೆ ಹೋಗ್ತಾ ಇರ್ತೀವಿ. ಸೊ ಆ ಸಮಯದಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಸರಿ ಪ್ರೋಸೆಸ್ ಮಾಡ್ಕೊಂಡು ನಿರ್ಧಾರ ತಗೊಳ್ಳೋದಕ್ಕೆ
ಕೌನ್ಸಿಲಿಂಗ್ ಪ್ರೋಸೆಸ್ ಹೆಲ್ಪ್ ಮಾಡುತ್ತೆ. ಸೊ ನೀವು ಕೇಳ್ದಂಗೆ ಬರೀ ಡಿಪ್ರೆಷನ್ನೇ ಆಗಿರ್ಬೇಕು ಅಥವಾ ಮೇಜರ್ ಇಶ್ಯೂಸ್ ಆಗಬೇಕು ಅಂತ ಏನೂ ಇಲ್ಲ. ಸೊ ಹಾಗಾಗಿನೇ ಈಗಿನ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ಮೆಂಟಲ್ ಹೆಲ್ತ್ ಸ್ಪೇಸಸ್ ಅಲ್ಲಿ ಕೌನ್ಸಿಲಿಂಗ್ ಒಂದು ಅಗತ್ಯ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಓಕೆ, ಏನ್ ಕಾರಣದಿಂದ ಈ ಒಂದು ಇಷ್ಟು ವರ್ಷ ಇಲ್ದಿರೋದು ಈಗ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ? ಇಷ್ಟು ವರ್ಷ ಇಲ್ಲದೆ ಇರೋದು ಅನ್ನೋಕ್ಕಿಂತ ಮುಂಚೆನೂ ಇತ್ತು ಈಗ ಸಮಾಲೋಚನೆ, ಟಾಕಿಂಗು. ಸೊ ಮುಂಚೆ ಇತ್ತು, ಬಟ್ ಇವಾಗ ಏನಾಗ್ತಿದೆ, ನಾನು ಅವಾಗಲೇ ಹೇಳ್ದಂಗೆ ಲೈಫ್ ಸ್ಟೈಲ್ ಚೇಂಜ್ ಇಂದ ಮತ್ತೆ ಒಂದು ಸಮಯದ ಅಭಾವದಿಂದ ಸೊ ಎಲ್ಲರೂ ಅವ್ರವ್ರದ್ದು ವೃತ್ತಿಲೋ ಅಥವಾ ಪ್ರವೃತ್ತಿಲೋ ಬ್ಯುಸಿ ಆಗ್ಬಿಡ್ತಾ ಇದ್ದಾರೆ. ಸೊ ಒಬ್ರಿಗೊಬ್ರಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿದ್ದಾಗ ಸೊ ಮತ್ತೆ ಈಗ ಫ್ಯಾಮಿಲಿ ಟೈಪ್ನು ಚೇಂಜ್ ಆಗ್ತಾ ಇದೆ. ಸೊ ಮೋರ್ ಆಫ್ ಇಟ್ ಇಸ್ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಆಗ್ತಾ ಇದೆ. ಸೊ ಅಲ್ಲಿ ಏನಾಗುತ್ತೆ, ಸೊ ಅಲ್ಲಿ ಟೈಮ್ ಸಿಕ್ಕಿದ್ರು ಕೆಲವೊಂದ್ಸರಿ ಏನಾಗುತ್ತೆ, ಮಕ್ಕಳು ಅವ್ರ ಪೇರೆಂಟ್ಸ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಅವ್ರ ಜಡ್ಜ್ಮೆಂಟಲ್ಲಿ ಆಗ್ಬಿಡ್ಬೋದು. ಸೊ ಎಲ್ಲೋ ನನ್ನ ಬಗ್ಗೆ ಇವರು ಒಪಿನಿಯನ್ ಹೀಗೆ ಫಾರ್ಮುಲೇಟ್ ಮಾಡ್ಕೊಂಡ್ಬಿಡ್ಬೋದು, ಅಥವಾ ಪೇರೆಂಟ್ಸು ಮಕ್ಳ ಜೊತೆ ರಿವೀಲ್ ಮಾಡ್ಕೊಳಕ್ಕೆ, ಅಥವಾ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಮಧ್ಯ ಸೊ ಅವ್ರ ಜಡ್ಜ್ಮೆಂಟಲ್ಲಿ ಆಗ್ಬಿಡ್ಬೋದು. ನನಗೆ ಇದು ಗೊತ್ತಿಲ್ಲ ಅಂತ ಆದ್ರೆ ಅವ್ರು ನನ್ನ ಜಡ್ಜ್ ಮಾಡ್ಬೋದು, ಅಥವಾ ನಾನು ಏನೋ ಈ ತರದ ಸನ್ನಿವೇಶದಲ್ಲಿ ನಾನು ಸಿಗಾಕೊಂಡಿದ್ದೆ ಅಥವಾ ಈ ತರ ತಪ್ಪಾಯ್ತು ನನ್ನಿಂದ ಅಂತ ಹೇಳ್ಕೊಳಕ್ಕೆ ಅವ್ರು ನನ್ನ ಎಲ್ಲೋ ಜಡ್ಜ್ ಮಾಡಿ ನಮ್ಮಿಬ್ರು ಮಧ್ಯ ಗ್ಯಾಪ್ ಬೆಳಿಬೋದು ಅನ್ನೋ ಭಯನೋ, ಆತರ ನಮ್ಮ ಕಾಂಪ್ಲೆಕ್ಸಿಟೀಸ್ ಅಲ್ಲಿ, ಈಗೋ ಕ್ಲಾಶಸ್ ಅಲ್ಲಿ ಸೊ ಒಬ್ರಿಗೊಬ್ರಿಗೆ ಹೇಳ್ಕೊಳ್ದೆ ಹೋಗ್ಬೋದು. ಅದೇ ಕೌನ್ಸಿಲರ್ ಏನಾಗ್ತಾರೆ, ಅವ್ರು ನಾನ್ ಜಡ್ಜ್ಮೆಂಟಲ್ ಆಗಿ ದೇ ವಿಲ್ ಜಸ್ಟ್ ಲಿಸನ್ ಟು ವಾಟ್ ಕ್ಲೈಂಟ್ ವಿಲ್ ಸೇ. ಸೊ ಹಂಗಾಗಿ ಆ ನಾನ್ ಜಡ್ಜ್ಮೆಂಟಲ್ ಲಿಸ್ನಿಂಗ್ ಮತ್ತೆ ಅಲ್ಲಿ ಒಂದು ನ್ಯೂಟ್ರಲ್ ಪರ್ಸನ್ ಡಿಸ್ಕಸಿಂಗ್ ಆನ್ ದ ಟಾಪಿಕ್ ಆರ್ ಕನ್ಸರ್ನ್. ಸೊ ಏನಾಗುತ್ತೆ, ದೇ ಮೋರ್ ಸ್ಕೋಪ್ ಫಾರ್ ಟು ಲ್ಯಾಂಡ್ ಆನ್ ಬೆಟರ್ ಸೊಲ್ಯೂಷನ್. ಓಕೆ, ಸ್ಕೂಲ್ ಅಲ್ಲಿ ಅದರ ಅವಶ್ಯಕತೆ ಇದೆಯಾ? ಯಾಕೆ ಇದ್ರೂನು ಅವ್ರ ರೋಲ್ ಏನಿರುತ್ತೆ ಕೌನ್ಸಿಲಿಂಗ್ ಅಲ್ಲಿ? ಯಾಕಂದ್ರೆ ಮಕ್ಕಳು ಎಲ್ಲಾನು ಹೇಳ್ತಾರೆ, ಮನೆಗೆ ಬಂದು ಪ್ರತಿ ಒಂದು ವಿಷಯದಲ್ಲೂ ಓಪನ್ ಆಗಿರ್ತಾರೆ ಅಂತ ಹೇಳ್ತಾರೆ, ಬಟ್ ಸ್ಟಿಲ್ ಸಮಾಲೋಚನೆ ಅನ್ನೋ ವಿಚಾರ ಯಾಕೆ ಬೇಕು ಸ್ಕೂಲ್ಗಳಲ್ಲಿ? ಸ್ಕೂಲಲ್ಲಿ ಮೇಜರ್ ಆಗಿ ಇಟ್ ಈಸ್ ಬಿಕಾಸ್ ಆಫ್ ದ ಸ್ಟ್ರೆಸ್ ದೇ ಅಂಡರ್ಗೋಯಿಂಗ್ ಬಿಕಾಸ್ ಆಫ್ ಎಜುಕೇಶನ್ ಸಿಸ್ಟಮ್ ಟುಡೇ. ಸೊ ನಾವು ಸಿಸ್ಟಮ್ನ ಬ್ಲೇಮ್ ಮಾಡೋದು ಇಟ್ ಈಸ್ ನಾನ್ ಡಿಬೇಟ್, ಇಟ್ ಗೋಸ್ ನೆವರ್ ಎಂಡಿಂಗ್ ಡಿಬೇಟ್ ಆಗ್ಬಿಡುತ್ತೆ. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಕಾಂಪಿಟೇಷನ್ ಇಂದ ಹೇಗೆ ಅವರು ಆಲ್ಟರ್ ಆಗದೆ, ಅಥವಾ ಅವರು ಏನಾದ್ರು ಇಫ್ ದೇ ಆರ್ ಕಮ್ ಅಕ್ರಾಸ್ ಸಮ್ ಚೇಂಜಸ್ ಇನ್ ದೇರ್ ಥಿಂಕಿಂಗ್ ಪ್ರೋಸೆಸ್, ಥಾಟ್ ಪ್ರೋಸೆಸ್, ಇದು ಭಯ, ತುಂಬಾ ಫಿಯರು, ಸೊ ಅಂತದಿದ್ದಾಗ, ಸೊ ಅಥವಾ ಎಕ್ಸಾಮಿನೇಷನ್ ಹೋಗಿ ನಂಗೆಲ್ಲ ಮರ್ತೋಗ್ತಾ ಇದೆ, ಸೊ ಓದ್ವಾಗ ಕುತ್ಕೊಂಡ್ವಾಗ ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ. ನಮ್ಗೆ ಅವಾಗ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇರ್ತಾ ಇತ್ತು. ಸೊ ಬಟ್ ಇವಾಗ ಈಗಿನ ಜನರೇಷನ್ಗೆ ಎವ್ರಿ ಸ್ಟೆಪ್ ದೇ ಹ್ಯಾವ್ ಅ ಡಿಸ್ಟ್ರಾಕ್ಷನ್. ಸೊ ಪ್ರೊಟೆಕ್ಟ್ ದೆಮ್ಸೆಲ್ಸ್ ಟು ನಾಟ್ ಟು ಗೆಟ್ ಡಿಸ್ಟ್ರಾಕ್ಟ್ ಅಗೇನ್ ಅ ಚಾಲೆಂಜ್. ಸೊ ಅದಕ್ಕೂ ಕೌನ್ಸಿಲಿಂಗ್ ಹೆಲ್ಪ್ ಆಗುತ್ತೆ. ಸೊ ಈಗ ಮಕ್ಕಳು ಯಾವ ರೀತಿ ಚಾಲೆಂಜ್, ನೀವು ಹೇಳಿದ್ರೆ ಡಿಸ್ಟ್ರಾಕ್ಷನ್ಸ್ಗಳು, ಯಾವ ಥರದ ಡಿಸ್ಟ್ರಾಕ್ಷನ್ಸ್ಗಳನ್ನ ಫೇಸ್ ಮಾಡ್ತಿದ್ದಾರೆ, ಅದನ್ನ ಬೀಯಿಂಗ್ ಅ ಕೌನ್ಸಿಲರ್ ನೀವು ಹೇಗೆ ಅದನ್ನ ಸಾರ್ಟ್ ಔಟ್ ಮಾಡಕ್ ಹೆಲ್ಪ್ ಮಾಡ್ತೀರಾ? ಡಿಸ್ಟ್ರಾಕ್ಷನ್ಸ್ ನಮ್ಗೆಲ್ರಿಗೂ ಗೊತ್ತಿದ್ದಂಗೆ ಒಂದು ಮೀಡಿಯಾ, ಒಂದು ಸೋಷಿಯಲ್ ಮೀಡಿಯಾ ಅಂತ ಹೇಳೋದು. ಸೊ ಈಸಿಲಿ ಅವೈಲಬಲ್ ಫಾರ್ ಎವ್ರಿ ಕಿಡ್ಸ್. ಮತ್ತೆ ಏಜ್ ಮೀರಿದ ಎಕ್ಸ್ಪೋಜರ್ ಅವರಿಗೆ, ಮೀರಿದ ಹೌದು. ಅಂಡ್ ದ ಪ್ಲಾಟ್ಫಾರ್ಮ್ ಫ್ರಮ್ ವೇರ್ ದೇ ಆರ್ ಗೆಟಿಂಗ್ ದಿಸ್ ನಾಲೆಡ್ಜ್ ಔಟ್ ಆಫ್ ಕ್ಯೂರಿಯಾಸಿಟಿ. ಅವ್ರು ಏನ್ ನಾಲೆಡ್ಜ್ ತಗೊಳ್ತಾ ಇದ್ದಾರೆ, ಮುಂಚೆ ಏನಾಗ್ತಾ ಇತ್ತು, ನಮ್ ಕ್ಯೂರಿಯಾಸಿಟಿನ ಫ್ರಮ್ ಅ ರೈಟ್ ಚಾನೆಲ್ ವಿ ಯೂಸ್ ಟು ಗೆಟ್ ಇಟ್ ಕ್ಲಿಯರ್. ಬಟ್ ಇವಾಗ ಏನಾಗ್ತದೆ, ರಾಂಗ್ ಪ್ಲಾಟ್ಫಾರ್ಮ್. ಸೊ ಅಲ್ಲಿ ಏನು ಇನ್ಫಾರ್ಮೇಶನ್ ಅವ್ರಿಗೆ ಸಿಗುತ್ತೆ, ಅದು ಕರೆಕ್ಟ್ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು. ಅದು ಮೇ ಬಿ ಆ ಎಂಥೂಸಿಯಾಸಮ್ನ ಈವನ್ ಮೋರ್ ಇಟ್ ಮೈಟ್ ಟ್ರಿಗರ್ಸ್. ಹಂಗಾಗಿ ರಾಂಗ್ ಪ್ಲಾಟ್ಫಾರ್ಮ್ ಇಂದ ಅವ್ರ ಎಂಥೂಸಿಯಾಸಮ್ ಮೀಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸೊ ಇಲ್ಲಿದು ಅವೇರ್ನೆಸ್ ಬೇಕೇ ಬೇಕು. ಹೌ ಟು ಯೂಸ್ ಟೆಕ್ನಾಲಜಿ ಅಗೇನ್ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಯೂಸ್ಫುಲ್ನೆಸ್. ಇವಾಗ ಅದು ಬಿಟ್ಟು ರೈಟ್ ವೇ ಅಲ್ಲಿ ನಾವು ಅದನ್ನು ಉಪಯೋಗಿಸ್ದೆ ಟು ದ ರಾಂಗ್ ಪರ್ಪಸ್ ಇಫ್ ದೇ ಆರ್ ಇನ್ವಾಲ್ವಿಂಗ್ ದೆಮ್ಸೆಲ್ಸ್. ಸೊ ಅಲ್ಲಿ ನಾವು ವಿ ಕ್ಯಾನ್ ಗಿವ್ ಅವೇರ್ನೆಸ್ ಫಸ್ಟ್ ಆಸ್ ಅ ಕೌನ್ಸಿಲರ್. ಅದಾದ್ಮೇಲೆ ಇಫ್ ದೇ ಆರ್ ಇನ್ ಟು ಇಟ್, so again we can help them out to it is again we can call this as a behavioral addiction anta ಹೇಳ್ತೀವಿ. ಗ್ಯಾಡ್ಜೆಟ್ಸ್ ಕಡೆಗೆ ಅಡಿಕ್ಟ್ ಆಗಿರೋರ್ನ, ಅಥವಾ ಅದನ್ನ ಗ್ಯಾಡ್ಜೆಟ್ಸ್ ಇಲ್ಲದೆ ನಮಗೆ ಬದುಕೇ ಇಲ್ಲ ಅಂತ ಹೇಳುವ ಸ್ಟೇಜಸ್ ಅಲ್ಲಿ ನಾವು ವಿ ಕ್ಯಾನ್ ಇಂಟರ್ಫಿಯರ್ ಅಂಡ್ ವಿ ಕ್ಯಾನ್ ಹೆಲ್ಪ್ ದೆಮ್ ಔಟ್ ಟು ಗೆಟ್ ದೆಮ್ ಔಟ್ ಆಫ್ ದಿಸ್ ಡಿಪೆಂಡೆನ್ಸಿ. ಓಕೆ, ಅಂದ್ರೆ ಈಗ ಪುಟ್ಟ ಮಕ್ಕಳಿಗೆ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ಸ್ ಅವರಿಗೆಲ್ಲ ಹೇಗೆ ಮನವರಿಕೆ ಮಾಡಬಹುದು, ಮಾಡಕ್ಕಾಗತ್ತಾ? ಅದಕ್ಕೆಲ್ಲ ಥೆರಪೀಸ್ ಇದೆಯಾ?
ಅಲ್ಲಿ ನಾವು ಪೇರೆಂಟ್ಸ್ ಜೊತೆ ಜಾಸ್ತಿ ವರ್ಕ್ ಮಾಡಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಆ ಸ್ಟೇಜಲ್ಲಿ ಪೇರೆಂಟ್ಸ್ ಅವರು ಮಕ್ಕಳು ಕಲಿತಾ ಇರೋದೇ ಥ್ರೂ ಅಬ್ಸರ್ವೇಷನ್. ಸೊ ಲಾಟ್ ಆಫ್ ದಿ ಟೈಮ್ ದೇ ಆರ್ ಸ್ಪೆಂಡಿಂಗ್ ಎಟ್ ಹೋಮ್. ಸೊ ಅವಾಗ ಏನಾಗುತ್ತೆ, ಪೇರೆಂಟ್ಸ್ ಏನ್ ಮಾಡ್ತಿರ್ತಾರೆ, ಪೇರೆಂಟ್ಸ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ದೇ ಲರ್ನ್ ಥ್ರೂ ಅಬ್ಸರ್ವೇಷನ್. ಸೊ ಅವಾಗ ನಾವು if we can train parents, that will be more helpful. ಓಕೆ. ಸೊ ಪುಟ್ಟ ಮಕ್ಕಳನ್ನ ದಾರಿ ತರಕ್ಕೆ ಅಪ್ಪ ಅಮ್ಮಂಗೆ ಬರೆ ಹಾಕ್ಬೋದು. ಆದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ದೇ ನೋ ಎವ್ರಿಥಿಂಗ್, ಈವನ್ ದೇರ್ ಪೇರೆಂಟ್ಸ್ ಡೋಂಟ್ ನೋ ಅಬೌಟ್ ದಟ್, ಬಟ್ ಅವ್ರಿಗೆ ಆ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಗೊತ್ತಾಗ್ತಾ ಇದೆ, ದೇ ಆರ್ ಟ್ರೈಯಿಂಗ್ ಇಟ್, ಹೈಡ್ ಮಾಡೋದು ಟ್ರೈ ಮಾಡ್ತಾರೆ. ಸೊ ಅವರು ನಿಮ್ ಹತ್ರ ಬರೋಕೆ ಹಿಂಜರಿಕೆ ಇರುತ್ತೆ, ಬಟ್ ಅಂತವ್ರಿಗೆ ನೀವು ಹೇಗೆ ಹೆಲ್ಪ್ ಮಾಡ್ಬೋದು ಬೀಯಿಂಗ್ ಅ ಕೌನ್ಸಿಲರ್? ಇವಾಗ ಅವೇರ್ನೆಸ್ ಇದೆ ಆಕ್ಚುಲಿ. ಸೊ ಹೌ ದೇ ಕ್ಯಾನ್ ಸೀಕ್ ಹೆಲ್ಪ್, ಅಥವಾ ಯಾವಾಗ ಹೆಲ್ಪ್ ಬೇಕಾಗುತ್ತೆ ಅವ್ರಿಗೆ ಅಂತ ಅವೇರ್ನೆಸ್ ಇದೆ. ಬಟ್ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಪಿಯರ್ ಪ್ರೆಷರ್ ಆಕ್ಟ್ಸ್ ಮೋಸ್ಟ್. ಚಿಕ್ಕ ಮಕ್ಕಳು ಸಣ್ಣ ವಯಸ್ಸಲ್ಲಿ ಪೇರೆಂಟ್ಸು ಟೀಚರ್ಸ್ ಕಡೆಯಿಂದ ಇನ್ಫ್ಲುಯೆನ್ಸ್ ಆದ್ರೆ ಮಕ್ಕಳು, ಸೊ ಬೆಳೀತಾ ಬೆಳೀತಾ ಟೀನೇಜ್ಗೆ ಎಂಟರ್ ಆದ್ಮೇಲೆ ಅಡೋಲೆಸೆಂಟ್ ಪೀರಿಯಡ್ ಅಲ್ಲಿ ಪಿಯರ್ ಗ್ರೂಪ್ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ. ಪಿಯರ್ ಗ್ರೂಪ್ ಅಂದ್ರೆ ಫ್ರೆಂಡ್ಸ್ ಗ್ರೂಪ್. ಈಗ ಎಲ್ಲರಿಗೂ ಬೆಳೀತಾ ಬೆಳೀತಾ ಏನ್ ಅನ್ಸುತ್ತೆ, ಎಲ್ರಿಗೂ ಹ್ಯೂಮನ್ ಟೆಂಡೆನ್ಸಿ, ದೇ ವುಡ್ ಲೈಕ್ ಟು ಐಡೆಂಟಿಫೈಡ್ ಬೈ ಆಸ್ ಅ ಗ್ರೂಪ್ ಮೆಂಬರ್. ಈ ಗ್ರೂಪ್ ನಾನು ಇನ್ವಾಲ್ವ್ ಆಗಿದ್ದೀನಿ, ಈ ಫ್ರೆಂಡ್ಸು ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಇಟ್ ಈಸ್ ಒನ್ ಆಫ್ ದಿ ಬೇಸಿಕ್ ನೀಡ್. ಸೊ ಹಾಗಿದ್ದಾಗ ಸೊ ನಾನು ನನ್ನ ಫ್ರೆಂಡ್ಸ್ ಜೊತೆ ಕಾಂಪೀಟ್ ಮಾಡಬೇಕು, ಫ್ರೆಂಡ್ಸ್ ತರ ನಾನು ಡ್ರೆಸ್ ಅಪ್ ಮಾಡ್ಕೋಬೇಕು, ಫ್ರೆಂಡ್ಸ್ ತರ ನಾನು ಬೈಕ್ ಇಟ್ಕೋಬೇಕು, ಫ್ಯಾನ್ಸಿ ಮೊಬೈಲ್ಸ್ ಇಟ್ಕೋಬೇಕು ಅನ್ನೋದು, ಅದು ವೆನ್ ಇಟ್ ಬಿಕಮ್ಸ್ ಪ್ರೆಷರ್, ಅವರು ದೇ ಗೋ ಔಟ್ ಆಫ್ ದಿ ಫ್ರೇಮ್ ಅಂಡ್ ದೆನ್ ಡೂ ಸರ್ಟನ್ ಥಿಂಗ್ಸ್. ಅವಾಗ ಏನ್ ಮಾಡ್ಬೇಕಾಗುತ್ತೆ, ನಾವು ಇನ್ ದ ಗ್ರೂಪ್ ಕೌನ್ಸಿಲಿಂಗ್ ಅಂತ ಕರಿತೀವಿ ಇದಕ್ಕೆ. ಸೊ ಗ್ರೂಪ್ ಅಲ್ಲಿ ಅವೇರ್ನೆಸ್ ಕೊಡ್ಬೋದು. ಸೊ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಅನ್ನೋದನ್ನ ಅವ್ರಿಗೆ ಹೇಳ್ತಾ ಹೋಗ್ಬೋದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರಿಗೆ ಒಂದು ಪರ್ಪಸ್ ಅನ್ನೋದಿದ್ರೆ, ಸೊ ಆಸ್ ಅ ಸ್ಟೂಡೆಂಟ್ ವಾಟ್ ಆರ್ ದೇರ್ ಪರ್ಪಸ್, ಆಸ್ ಅ ಚೈಲ್ಡ್, ಆಸ್ ಅ ಡಾಟರ್ ಆರ್ ಸನ್ ಆಫ್ ಸೋ ಅಂಡ್ ಸೋ, ಅವ್ರ ಪರ್ಪಸ್ ಏನು, ಆಸ್ ಅನ್ ಇಂಡಿವಿಜುವಲ್ ಅವ್ರ ಪರ್ಪಸ್ ಏನು. ಬಿಕಾಸ್ ಆ ಏಜ್ ಅಲ್ಲಿ ಅವ್ರಿಗೆ ಆ ಕೇಪಬಿಲಿಟಿ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟೇ. ಸೊ ಆ ಪರ್ಪಸ್ ನ ಮೂಡಿಸಿದ್ರೆ ಅವ್ರಿಗೆ ಐ ಥಿಂಕ್ ದೇ ಕ್ಯಾನ್, ಡಿಸ್ಟ್ರಾಕ್ಷನ್ಸ್ ಇದ್ರೂ ಕೂಡ ದೇ ಕ್ಯಾನ್ ಹ್ಯಾಂಡಲ್ ಬೆಟರ್. ಸೊ ನೀವೀಗ ಕಾಲೇಜಲ್ಲಿ, ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಪ್ರಾಕ್ಟಿಕಲಿ ಯಾವ ಥರದ ಪ್ರಾಬ್ಲಮ್ಸ್ಗಳನ್ನ ನೀವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀರಾ? ಹೆಚ್ಚಾಗಿ ಇದು ಸೆಲ್ಫ್ ಮ್ಯಾನೇಜ್ಮೆಂಟ್ ಸ್ವಲ್ಪ, ಅಂದ್ರೆ ಪ್ರೊಕ್ರಾಸ್ಟಿನೇಷನ್ಸ್ ಜಾಸ್ತಿ ಇದೆ, ಕಾನ್ಸಂಟ್ರೇಷನ್, ಎವ್ರಿಥಿಂಗ್ ಅಗೇನ್ ಕಮ್ಸ್ ಬ್ಯಾಕ್ಸ್ ಟು ಇದು gadgets. Okay, so it is interconnected. Yes, everything is interconnected. And also ಪೇರೆಂಟಲ್ ಇಶ್ಯೂಸ್. ಸೊ ಆ ಜನರೇಷನ್ ಗ್ಯಾಪ್ ಇಂದ ಪೇರೆಂಟ್ಸ್ ಜೊತೆ ಸರಿಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಥವಾ ಪೇರೆಂಟ್ಸ್ ಅವ್ರ ಅಭಿಪ್ರಾಯಗಳನ್ನ ಮಕ್ಳ ಮೇಲೆ ಹೇಳ್ತಾ ಇರೋದು, ಅಥವಾ ಮಕ್ಳಿಗೆ ಅದು ಅರ್ಥ ಆಗ್ತಾ ಇಲ್ಲ. ಅವಾಗ ಅದು ಮೋರ್ ಆಫ್ ಅಗ್ರೆಸಿವ್ ಮೋಡ್ಗೆ ಟರ್ನ್ ಆಗುತ್ತೆ. ಬಿಕಾಸ್ ಅಡೋಲೆಸೆಂಟ್ ಪೀರಿಯಡ್ ಅಲ್ಲಿ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರ್ಬೇಕು, ನಂಗೆ ಯಾರು ಅವ್ರ ಅಭಿಪ್ರಾಯಗಳನ್ನ ನನ್ನ ಮೇಲೆ ಹೇಳ್ಬಾರ್ದು ಅನ್ನೋದು ಮೇಜರ್ ಆಗಿರುತ್ತೆ. ವೆನ್ ಪೇರೆಂಟ್ಸ್ ಕಮ್ ಅಕ್ರಾಸ್ ಅವ್ರ ಅಭಿಪ್ರಾಯಗಳನ್ನ ಇವ್ರ ಮೇಲೆ ಹೇಳೋದು, ಅಥವಾ ಅವ್ರ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇವ್ರ ಮೇಲೆ ಪ್ರಭಾವ ಬೀರ್ತಾ ಇದ್ದಾಗ ಅದು ಡಿಸ್ಟರ್ಬ್ ಆಗುತ್ತೆ. ಓಕೆ, ಈಸಿಯಾಗಿ ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ಸ್ವಲ್ಪ ಹಿಂಜರಿಕೆ ಇದ್ದೇ ಇರುತ್ತೆ. ಸೊ ಹೇಗೆ ಅವರು ಅಪ್ರೋಚ್ ಆಗ್ಬೇಕು ಅಂತಂದ್ರೆ ಪೇರೆಂಟ್ಸ್ ಥ್ರೂ ಬರ್ಬೇಕಾ ಅಥವಾ ಅವರಾಗೆ ಬರಬಹುದಾ? ಅವರಾಗೆ ಬರ್ತಾರೆ, ಕೆಲವೊಂದ್ಸರಿ ಟೀಚರ್ಸ್ ಫ್ಯಾಕಲ್ಟಿ ರೆಫರ್ ಮಾಡ್ತಾರೆ. ಸೊ ಹಾಗಿದ್ದಾಗ ಕೆಲವೊಂದ್ಸರಿ ಹಿಂಜರಿಕೆ ಇದೆ, ಸ್ಟಿಗ್ಮಾ ಟುವರ್ಡ್ಸ್ ಮೆಂಟಲ್ ಹೆಲ್ತ್ ಇಸ್ ಸ್ಟಿಲ್ ದೇರ್. ಬಟ್ ಏನು ಅಂತಂದ್ರೆ ಇಟ್ಸ್ ಅ ಪ್ರೋಸೆಸ್. ನಾವು ಅದಕ್ಕೆ ಫೈಟ್ ಮಾಡಿ ಅದರಿಂದ ಹೊರಗೆ ಬರಕ್ಕೆ. ಯಾವ್ದಾದ್ರು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಡಬಹುದಾ? ನಿಮ್ಮ ಹತ್ರ ಬಂದ ಪೇಷಂಟ್ಸ್ ಇರಬಹುದು, ಕಾಲೇಜ್ ಸ್ಟೂಡೆಂಟ್ಸ್ ಇರಬಹುದು, ಎನಿಬಡಿ. ಇವಾಗಿನ ಜನರೇಷನ್ ಅಲ್ಲಿ ಜಾಸ್ತಿ ಏನಾಗ್ತಾ ಇದೆ ಅಂತಂದ್ರೆ, ಯಾರಿಗೆ ಅಲ್ಲಿ ಎಲ್ಲೋ ಒಂದು ಪಾಸ್ಟ್ ಟ್ರಾಮಾ ಇರ್ಬೋದು, ಹಿಂದೆ ಅವ್ರದ್ದು ಚೈಲ್ಡ್ಹುಡ್ ಅಲ್ಲಿ ಅಥವಾ ಗ್ರೋಯಿಂಗ್ ಏಜ್ ಅಲ್ಲಿ ಅವ್ರ ಪೇರೆಂಟ್ಸ್ ಇಂದ ಅವ್ರಿಗೆ ಏನೋ ಒಂದು ಕಂಪ್ಯಾರಿಸನ್ ತುಂಬಾ ಜಾಸ್ತಿ ಆಗಿತ್ತು, ಅಥವಾ ಅವ್ರ ಮೇಲೆ ಏನೋ ಒಂದು ದಬ್ಬಾಳಿಕೆ ತರನೋ ಅಥವಾ ಅಬ್ಯೂಸಿವ್ನೆಸ್ ಏನೋ ನಡೆದಿತ್ತು. ಸೊ ಆ ಟೈಮಲ್ಲಿ ಅವ್ರಿಗೆ ಅದನ್ನ ಯೋಚನೆ ಮಾಡಿ ಅದು ನಾನು ಹೆಂಗೆ ಇದನ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದಾಗಿರಲ್ಲ. ಬಟ್ ಅದ್ರ ಮಾರ್ಕ್ಸ್, ಅದ್ರ ಏನಂತಾರೆ, ಅದ್ರದ್ದು ಇಂಪ್ಯಾಕ್ಟು ತುಂಬಾ ದಿನ
ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ, ಅವ್ರು ಅಲ್ಲಿ ಪ್ರೋಸೆಸ್ ಮಾಡಿರಲ್ಲ. ಸೊ ಆಸ್ ಅನ್ ಅಡಲ್ಟ್ ಅಥವಾ ಆಸ್ ಅನ್ ಅಡೋಲಸೆಂಟ್ ಪೀರಿಯಡ್ ಅಲ್ಲಿ ಸೊ ಅವ್ರು ಎಲ್ಲೋ ಒಂದ್ ಕಡೆ ಸ್ಟಕ್ ಆದಂಗೆ ಅವ್ರಿಗೆ ಫೀಲ್ ಆಗುತ್ತೆ. ಸೊ ದಟ್ ವಿಲ್ ಬಿ ಡ್ರೈನಿಂಗ್ ದೆಮ್, ತುಂಬಾ ಬೇಗ ಟಯರ್ಡ್. ಸೊ ಇವಾಗ ಏನು ಬಾಡಿ ಮತ್ತೆ ಮೈಂಡ್ ತುಂಬಾ ಇಂಟರ್ ರಿಲೇಟೆಡ್, ನಮ್ ಫಿಸಿಕಲ್ ಹೆಲ್ತ್ಗೂ ಮೆಂಟಲ್ ಹೆಲ್ತ್ಗೂ ತುಂಬಾ ಕನೆಕ್ಷನ್ ಇದೆ. ಸೊ ಹಾಗಾಗಿ ಸೊ ಅವರೆಲ್ಲೋ ಫಿಸಿಕಲಿ ವೀಕ್ ಆಗ್ತಾ ಹೋಗ್ತಾರೋ ಅಥವಾ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ. ಸೊ ಈ ತರದವರು ದೇ ತುಂಬಾ ಕಾಂಪ್ಲೆಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಲೈಫ್ ನ. ಸೊ ವಿಚ್ ಇಸ್ ವೆರಿ ಬ್ಯೂಟಿಫುಲ್ ಆನ್ ದ ಅದರ್ ಹ್ಯಾಂಡ್. ಅದನ್ನೇ ಕಾಂಪ್ಲೆಕ್ಸ್ ಮಾಡ್ಕೊಂಡು ಏನೋ ಸಫರೆನ್ಸ್. ಸೊ ದಿಸ್ ವಿಲ್ ಸ್ಟ್ರೆಸ್ ಇಂದ ಆಂಗ್ಸೈಟಿಯಿಂದ ಅಥವಾ ಐದರ್ ದೇ ವಿಲ್ ಬಿ ಟೂ ಮಚ್ ಇನ್ ಟು ದೇರ್ ಪಾಸ್ಟ್ ಅಥವಾ ಟೂ ಮಚ್ ಇನ್ ಟು ದೇರ್ ಫ್ಯೂಚರ್ ವಿಚ್ ಇಸ್ ನಾಟ್ ಇನ್ ಅ ಹ್ಯಾಂಡ್. ಬಟ್ ಆ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಸ್ಟ್ರೆಸ್ ಇಂದ ಆಂಗ್ಸೈಟಿಯಿಂದ ಡಿಪ್ರೆಷನ್, ಈವನ್ ಮೋರ್ ದ ಸಿಂಪ್ಟಮ್ಸ್ ಗೆಟ್ಸ್ ಸಿವಿಯರ್ even more. So ಆವಾಗ they can come and approach me. So ಆ ಥರದ ಕೇಸಸ್ ಜಾಸ್ತಿ actually. So because of to deal them to deal with depression ಅಥವಾ ಹಿಂದೊಂದು ಯೋಚನೆ ಮಾಡ್ತಾ ಇದ್ದಿದ್ದು it leads to ಡಿಪ್ರೆಷನ್. ತುಂಬಾ ತೀರಾ ಮುಂದಿನ ಅನ್ಸರ್ಟನಿಟಿ. ಸೊ ಫ್ಯೂಚರ್ ಇಸ್ ಆಲ್ವೇಸ್ ಅನ್ಸರ್ಟನ್. ಏನೇ ಕ್ಲಾರಿಟಿ ಇದ್ರೂ ಕೂಡ ಸೊ ಮುಂದಿನ ಯಾವತ್ತೂ ಅನ್ಸರ್ಟನ್. ಸೊ ಥಿಂಕಿಂಗ್ ಅಬೌಟ್ ಅನ್ಸರ್ಟನಿಟಿ ಆಲ್ವೇಸ್ ಲೀಡ್ ಅಸ್ ಟು ಹ್ಯಾಪಿಯರ್. ಸೊ ದಟ್ ವಿಲ್ ಲೀಡ್ಸ್ ಟು ಆಂಗ್ಸೈಟಿ. ಸೊ ಇದನ್ನ ನಾವು ದೊಡ್ಡ ಟರ್ಮಿನಾಲಜಿ ಇಟ್ಕೊಂಡು ಮಾತಾಡ್ತೀವಿ, ಬಟ್ ಇಟ್ ಇಸ್ ಸೋ ಪ್ಲೆಸೆಂಟ್ ಟು ಬಿ ಇನ್ ದ ಪ್ರೆಸೆಂಟ್. ಸೊ ಅದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇತ್ತೀಚಿನ ದಿನಗಳಲ್ಲಿ ಇದು ಅವಶ್ಯಕತೆ ಆಗಿದೆ. ಪೇರೆಂಟ್ಸ್ ಗಳು ಇದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ? ಎಷ್ಟೊಂದು ಸರಿ ದೋಸ್ ಸ್ಟೂಡೆಂಟ್ಸ್ ಹೂ ಕಮ್ ಅಂಡ್ ಮೀಟ್ ಮಿ ಐದರ್ ಇನ್ ಮೈ ಕ್ಲಿನಿಕ್ ಅಥವಾ ಕಾಲೇಜ್ ಸ್ಕೂಲ್ಗಳಲ್ಲಾಗಿರ್ಬೋದು. ಸೊ ಅವ್ರನ್ನ ಪೇರೆಂಟ್ಸ್ ದೆಮ್ಸೆಲ್ಸ್ ಸ್ಟಾಪ್ ಸೇಯಿಂಗ್ ದಟ್ ನಿಂಗೆ ಏನಂತ ದೊಡ್ಡದೇನು ಪ್ರಾಬ್ಲಮ್ ಆಗಿಲ್ಲ, ಸೊ ವೈ ಡು ನೀಡ್ ಕೌನ್ಸಿಲಿಂಗ್, ಇದೆಲ್ಲ ಫ್ಯಾನ್ಸಿ ವರ್ಡ್ಸ್, ನಮ್ಗೆಲ್ಲ ಇದು ಗೊತ್ತಿರ್ಲಿಲ್ಲ, ಇದು ಇಲ್ವೇ ಇಲ್ಲ, ಬೇಕಾಗಿಲ್ಲ, ಇಟ್ ವಿಲ್ ನಾಟ್ ಹೆಲ್ಪ್ ಅನ್ನೋ ತರ ಯೋಚನೆ ಮಾಡೋರು ಇದ್ದಾರೆ. 50-50. ನೀವು ಹೇಳಿದ ಎಕ್ಸಾಕ್ಟ್ಲಿ ವರ್ಡ್, ಆ ಫ್ಯಾನ್ಸಿ ವರ್ಡ್ ಒಂದ್ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಭಯ ಶುರುವಾಗಿದೆ. ನಾನು ಆಗ್ಲೇ ಹೇಳ್ದಾಗೇನೆ ಕೌನ್ಸಿಲಿಂಗ್ ಅನ್ನೋದು ಓಕೆ, ಅಟ್ಲೀಸ್ಟ್ ಅದ್ರಲ್ಲಿ ಏನೋ ಒಂದು ಥೆರಪಿ ಅಂತ ಗೊತ್ತಾಗುತ್ತೆ. ಡಿಪ್ರೆಷನ್ ಅನ್ನೋ ವರ್ಡ್, ಮನೇಲಿ ಅಪ್ಪ ಅಮ್ಮ ಅವ್ರು ಕೇಳಿದ್ ಫೋನ್ ತಗೊಟ್ಟಿಲ್ಲ ಅಂತಂದ್ರೆ ಐ ಆಮ್ ವೆರಿ ಡಿಪ್ರೆಸ್ ಬಿಕಾಸ್ ಮೈ ಡ್ಯಾಡ್ ಇಸ್ ನಾಟ್ ಗೆಟಿಂಗ್ ಮೊಬೈಲ್ ವಿಚ್ ಐ ಆಮ್ ಆಸ್ಕಿಂಗ್ ಫಾರ್ ಇಟ್ ಅನ್ನೋ ತರ ಆ ತರ ಪದಗಳು ಇಟ್ಕೊಂಡು ಈಗ ಯೋಚನೆ ಮಾಡಿ ಅವರ ಒಂದು ಬ್ಯೂಟಿಫುಲ್ ಲೈಫ್ ಅನ್ನ ಹಾಳು ಮಾಡ್ಕೋತಾ ಇದ್ದಾರೆ. ಸೊ ಆ ಡಿಪ್ರೆಷನ್ಗೆ ಉತ್ತರ ಬರೀ ಕೌನ್ಸಿಲಿಂಗ್ ಏನ? ನೀವ್ ಹೇಳೋ ರೀತಿ ಅವ್ರೇನಾದ್ರೂ ಬರೀ ಅಟೆನ್ಷನ್ ಸೀಕಿಂಗಿಗೆ ಅಥವಾ ಏನು ಅವರು ಇಫ್ ದೇ ಆರ್ ನಾಟ್ ಅಂಡರ್ ಗೋಯಿಂಗ್ ಎನಿಥಿಂಗ್ ಅಂಡ್ ದೆನ್ ದೇ ಸೇ ಜಸ್ಟ್ ಸೇ ಗಿವಿಂಗ್ ದ ರೀಸನ್ ಆಸ್ ಡಿಪ್ರೆಷನ್, then also counseling will help them out to know ಏನು ಅವ್ರನ್ನ ಅವ್ರು ಅರ್ಥ ಮಾಡ್ಕೊಂಡ್ರೆ. ನಾನು ಅವಾಗಲೇ ಹೇಳ್ದಂಗೆ ಸೊ ಇದೆಲ್ಲ ಫೈಟ್ಸ್ ಅಥವಾ ಅಗೇನ್ ಇಟ್ ಇಸ್ ಕಾಂಪ್ಲೆಕ್ಸಿಟೀಸ್. ಸೊ ನಾನು ಹೇಳಿದೆ ಬೈಕ್ ಬೇಕು, ಈ ಮೊಬೈಲ್ ಬೇಕು. ಸೊ ಫ್ಯಾಕ್ಟ್ಸ್ ನ ಅರ್ಥ ಮಾಡ್ಕೊಂಡು ಮನೆಯಲ್ಲಿ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಈ ಡಿಮ್ಯಾಂಡ್ಸ್ ಇದ್ರೆ ಸೊ ನೋ ಪೇರೆಂಟ್ ವಿಲ್ ಡಿನೈ ಇಟ್. ಬಟ್ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೋತಾ ಇಲ್ಲ ಒಬ್ಬ ಹುಡುಗ ಅಥವಾ ಹುಡುಗಿ ಅಟ್ ದಟ್ ಏಜ್ ಆಫ್ 16 ಪ್ಲಸ್ ಅಂತ ಅಂದ್ರೆ he or she needs some help to meet with ಆ ಏಜ್ ತಕ್ಕಂತ ಥಾಟ್ಸ್ ಇರ್ಬೇಕು ಅನ್ನೋದಕ್ಕೂ we can work through. ಓಕೆ, ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ತುಂಬಾ ಜನ ಒಂಥರ ಐಸೋಲೇಟ್ ಆಗ್ತಾ ಇದಾರೆ. ಅವ್ರಿಗೆ ಕೌನ್ಸಿಲಿಂಗ್ ಹೋಗಕ್ಕೂ ಭಯ, ಹೋದ್ರೆ ಅವ್ರು ನನ್ಗೇನು ಉತ್ತರ ಕೊಡ್ತಾರ ಅನ್ನೋ ತರನು. ಸೊ ಆ ಒಂದು ಫ್ಯಾಕ್ಟರ್ಗೆ ಏನ್ ಹೇಳ್ತೀರಾ? ಇಲ್ಲಿ ಹೇಳ್ದಂಗೆ ಸೊ ಕೌನ್ಸಿಲರ್ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೋ ಸೊ ಕ್ಲೈಂಟ್ಸ್ ಕಾಂಟ್ರಿಬ್ಯೂಷನ್ ಅಷ್ಟೇ ಈಕ್ವಲ್ ಆಗಿರ್ಬೇಕು. ಸೊ ಇಲ್ಲಿ ಅವರು ರೆಡಿ ಇದ್ರೆ ಇಫ್ ದೇ ಆರ್ ಪ್ರಿಪೇರ್ಡ್ ಟು ರಿಫಾರ್ಮ್ ದೆಮ್ಸೆಲ್ಸ್ ಸೊ ಡೆಫಿನೆಟ್ಲಿ ಕೌನ್ಸಿಲಿಂಗ್ ವಿಲ್ ಹೆಲ್ಪ್ ದೆಮ್ ಔಟ್. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಅವರು ಒಂದು ಕೆರಿಯರ್ಗೆ ಎಂಟರ್ ಆಗಿರ್ತಾರೆ, ಅಲ್ಲೆಲ್ಲೋ ಬೇಜಾರಾಗ್ತಾರೆ, ಅಲ್ಲೆಲ್ಲೋ ಸ್ಯಾಟಿಸ್ಫೈಡ್ ಇರಲ್ಲ. ಸೊ ವಿ ಕಾಲ್ ಇಟ್ ಅಸ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಸೊ ಅವಾಗ ಏನಾಗುತ್ತೆ, ಅವರೆಲ್ಲೋ ಸ್ಯಾಟಿಸ್ಫೈಡ್ ಇಲ್ಲ ಅಂತಂದ್ರೆ ಅವರ ಪ್ರೋಸೆಸ್ ಎಲ್ಲೋ ರಾಂಗ್ ಆಗಿದೆ. ಅವ್ರು ದೇ ಮೈಟ್ ಹ್ಯಾವ್ ಚೋಸನ್ ಕೋರ್ಸ್ ವಿಚ್ ಇಸ್ ನಾಟ್ ಫಾರ್ ದೆಮ್. ಸೊ ಇಲ್ಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೌನ್ಸಿಲಿಂಗ್ ಆಸ್ ವೆಲ್. ಸೊ ಎಜುಕೇಶನ್ ಕೌನ್ಸಿಲಿಂಗ್, ಕೆರಿಯರ್ ಕೌನ್ಸಿಲಿಂಗ್, ಮತ್ತೆ ಫ್ಯಾಮಿಲಿ ಕೌನ್ಸಿಲಿಂಗ್, ಕಪಲ್ ಕೌನ್ಸಿಲಿಂಗ್, ಆ ಥರದ್ದೆಲ್ಲ. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕೌನ್ಸಿಲಿಂಗ್ ಆಸ್ ವೆಲ್. ಸೊ ಯಾವ ಸ್ಟೇಜಲ್ಲಿ ಯಾವ ಥರದ್ದು ಬೇಕು ಅನ್ನೋದು ಕೌನ್ಸಿಲಿಂಗ್ ವಿಲ್ ಡಿಸೈಡ್. ಸೊ ದಟ್ ಆನ್ ಇಟ್. ಬಟ್ ಇಲ್ಲಿ ನೀವು ಹೇಳ್ದಂಗೆ ಕೆರಿಯರ್ಗೆ ಎಂಟ್ರ್ ಆದ್ಮೇಲೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೇಕಾದ್ರೆ ದೇ ಮೈಟ್
ಗೆಟ್ ಇನ್ ಟು ರಾಂಗ್ ಕೋಪಿಂಗ್ ಮೆಕ್ಯಾನಿಸಮ್ ಆಲ್ಸೋ. ಸೊ ಏನೋ ಒಂದು ತುಂಬಾ ಅಗ್ರೆಸಿವ್ ಆಗೋದು, ಸೊ ಫ್ಯಾಮಿಲಿ ಜೊತೆ ಇಂಟ್ರಾಕ್ಷನ್ ಇಲ್ದಂಗೆ ಐಸೋಲೇಟ್ ಆಗ್ಬಿಡೋದು. ಸೊ ಅದೆಲ್ಲಾನು ಅವರ ರಿಲೇಟೆಡ್ ಟು ದೇರ್ ಜಾಬ್ ಸ್ಟ್ರೆಸ್ ಆಗಿರ್ಬೋದು, ಅಥವಾ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು, ಅಥವಾ ಲೆಸ್ ಪೇಡ್ ಟು ವಾಟ್ ದೇ ಡೂ, ಅದು ಒಂದು ರೀಸನ್ ಆಗಿರ್ಬೋದು. ಸೊ ಅಟ್ ದ ಸೇಮ್ ಟೈಮ್ ವರ್ಕ್ ಪ್ರೆಷರ್, ಸೊ ಅಥವಾ ವರ್ಕ್ ಎನ್ವಿರಾನ್ಮೆಂಟ್ ಆಲ್ಸೋ ಮ್ಯಾಟರ್ಸ್. ಸೊ ಈಗ ಸುಮಾರು ಕಂಪ್ನೀಸ್ ಅಲ್ಲಿ ಒಂದಿನ ವೆಲ್ ಬೀಯಿಂಗ್ ಡೇ ಅಂತಾನೆ ಪ್ರಾಕ್ಟೀಸ್ ಮಾಡ್ತಾರೆ. ಮೇ ಬಿ ಔಟಿಂಗ್, ಯೋಗ ಪ್ರಾಕ್ಟೀಸ್ ಮಾಡಿಸೋದು, ಧ್ಯಾನ ಪ್ರಾಕ್ಟೀಸ್ ಮಾಡಿಸೋದು. ಸೊ ಜಸ್ಟ್ ಸೋಷಿಯಲ್ ಗ್ಯಾದರಿಂಗ್ ಆಲ್ಸೋ ವಿಲ್ ಹೆಲ್ಪ್ ದೆಮ್ ಔಟ್. So to come out of the what pressure or stress they are undergoing. So hangirಬೇಕಾದ್ರೆ social interaction ಇಂದ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ, ಇನ್ಸ್ಟೆಡ್ ಆಫ್ ಐಸೋಲೇಟಿಂಗ್ ದೆಮ್. ಸೊ ಹಂಚ್ಕೋಬೇಕು. ಸೊ ಅವ್ರ ಮನಸ್ಸಲ್ಲಿ ಏನಾಗ್ತಿ, ಎಮೋಷನ್ಸ್ ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ಡ್. ಸೊ ಎಮೋಷನ್ಸ್ ನ ಯಾವುದೇ ಎಮೋಷನ್ಸ್ ಆಗಿರ್ಬೋದು. ಸೊ ಫಾರ್ ಮೀ ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಎಮೋಷನ್. ಸೊ ನೀವು ಜೆಲಸ್ ಫೀಲ್ ಮಾಡ್ತಿದ್ದೀರಾ, ಓಕೆ. ನಿಮ್ಗೇನೋ ತುಂಬಾ ಸ್ಯಾಡ್ ಫೀಲ್ ಮಾಡ್ತಿದ್ದೀರಾ, ದಟ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್. ಬಟ್ ಎಕ್ಸ್ಪ್ರೆಸ್ ಮಾಡದೆ ಯಾವಾಗ ನೀವು ಒಳಗೆ ಇಟ್ಕೋತೀರಾ, ಇಟ್ ಸ್ಟಾರ್ಟ್ಸ್ ಬಗ್ಗಿಂಗ್ ಯು. ಸೊ ಅಲ್ಲಿ ಟ್ರಬಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ನೀವು ಹೇಳ್ತಾ ಇದ್ರೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಕೌನ್ಸಿಲಿಂಗ್ ಇದೆ ಅಂತ ಹೇಳ್ತಾರೆ. ಸೊ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ಸ್ ಅಂತ ಇರುತ್ತಾ? ಹೌದು. ಯಾವ ತರಹದ ಟ್ರೀಟ್ಮೆಂಟ್ಸ್ ಗಳಿರುತ್ತೆ? ದೇರ್ ಆರ್ ಪ್ಲೆಂಟಿ ಆಫ್ ಥೆರಪೀಸ್. ನಾವು ಕೌನ್ಸಿಲಿಂಗ್ ಟಾಕ್ ಥೆರಪಿ ಅಂತ ಹೇಳೋ ತರಕ್ಕೆ, ಸೊ ಸಪೋರ್ಟಿವ್ ಆಗಿ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಥೆರಪೀಸ್. ಸೊ ಟು ಗಿವ್ ಒನ್, ಈಗ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಒಂದು ಹೇಳ್ತೀವಿ. ಸೊ ವೇರಿನ್ ನಮ್ಮ ಥಾಟ್ ಪ್ರೋಸೆಸ್ಸು ಎಲ್ಲಿ ಇರ್ಯಾಷನಲ್ ಆಗಿರುತ್ತೆ, ಸೊ ಅಥವಾ ವೇರಿನ್ ದ ನ್ಯಾಚುರಲ್ ಥಾಟ್ ಪ್ರೋಸೆಸ್ ಇರಲ್ವೋ, ಸೊ ಕಾಂಪ್ಲಿಕೇಟೆಡ್ ಥಾಟ್ ಪ್ರೋಸೆಸ್ ಇರುತ್ತೋ. ಸೊ ದ ಥಾಟ್ ಪ್ರೋಸೆಸ್ ವಿಲ್ ಲೀಡ್ ದೆಮ್ ಟು ಹ್ಯಾವ್ ಅ ಸೆಟ್ ಆಫ್ ಫೀಲಿಂಗ್ಸ್. ಸೊ ಏನೋ ಒಂದು ಅಟ್ಯಾಚ್ ಟು ದೋಸ್ ಥಾಟ್ ಪ್ರೋಸೆಸ್. ಸೊ ಯಾವಾಗ ನಾವು ಅದು ಆ ಥಾಟ್ಸ್ ಮೇಲೆ ತುಂಬಾ ಅಟೆನ್ಷನ್ ಕೊಡ್ತಾ ಹೋಗ್ತೀವೋ, ಸೊ ದಟ್ ಸ್ಟಾರ್ಟ್ಸ್ ಬಾದರಿಂಗ್ ಅಸ್. ಸೊ ಅವಾಗ ಆಂಕ್ಷಿಯಸ್ ಆಗ್ಬಿಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಇನ್ ದಿಸ್ ಥೆರಪಿ we'll work on the thought process ಮೇಲೆ ವರ್ಕ್ ಮಾಡಿ. ಸೊ they can, how much attention they have to pay to the thought ಅಥವಾ thinking process ಮೇಲೆ ಅಂತಾನೆ we can work on that. ಸೊ ಅದೇ ಥರ ತುಂಬಾ ಥರದ ಥೆರಪೀಸ್ ಇದೆ. ಸೊ ಎಲ್ಲಿ ಯಾವ ಥರ ಥೆರಪಿ ವರ್ಕ್ ಆಗುತ್ತೆ ಅಂತ ಡಿಸೈಡ್ ಮಾಡಿ ಕೌನ್ಸಿಲರ್ ವಿಲ್ ಯೂಸ್ ಇಟ್. ಓಕೆ, ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡೋಕ್ಕಾಗತ್ತಾ? ಎಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್, okay, so I can quote when it was long back. So ಏನಾಯ್ತು, ಸ್ಟೂಡೆಂಟ್, ಶಿ ವಾಸ್ ಅ ಸ್ಟೂಡೆಂಟ್ ಆಫ್ ಮೇ ಬಿ 6th or 7th ಸ್ಟ್ಯಾಂಡರ್ಡ್ ಅಂತ ಅನ್ಸುತ್ತೆ. ಸೊ ಐ ವಾಸ್ ವರ್ಕಿಂಗ್ ವಿತ್ ಹರ್. ಏನಾಯ್ತು, ಶಿ ವಾಸ್ ಸ್ಟಡಿಂಗ್ ಸೋ ವೆಲ್. ಆಮೇಲೆ ಏನಾಯ್ತು, ಸಡನ್ಲಿ ಹರ್ ಪರ್ಫಾರ್ಮೆನ್ಸ್ ವಾಸ್ ಡ್ರಾಪ್ಡ್. ಅಂಡ್ ಎಲ್ಲಿಂದ ಅಂದ್ರೆ ಒಂದು 90-95 ಸ್ಕೋರಿಂದ 30-32, even few subjects she was not clearing also. So avaga as usual parents teacher meeting alli it was brought into the notice of parents. So both the parents were working, adunu bere kade, they were both were traveling. Okay. And only 3 were residing. So maneli 3 jana irtare. So matte they were traveling and hardly they get to see each other to 2 to 3 hours. ಮಲ್ಗೋ ಟೈಮ್ ಬಿಟ್ಟು 2-3 ಗಂಟೆ ಇಂಟ್ರಾಕ್ಷನ್ ಇತ್ತು ಅಂತ ಅನ್ಕೋಬಹುದು. ಸೊ ಅವಾಗ ಏನಾಗ್ತಾ ಇತ್ತು, ದ ಚೈಲ್ಡ್ ಗಾಟ್ಸ್ ಟು, ಇಟ್ ವಾಸ್ ಲೈಕ್, ಮಗುಗೆ ಏನ್ ಅರ್ಥ ಆಗ್ತಾ ಇತ್ತು ಅಂದ್ರೆ, ಪೇರೆಂಟ್ಸ್ ಆರ್ ಲುಕಿಂಗ್ ಆಫ್ಟರ್ ಹರ್ ಓನ್ಲಿ ಬಿಕಾಸ್ ಶಿ ಇಸ್ ಸ್ಕೋರಿಂಗ್ ವೆಲ್. ಓಕೆ, ಅಂಡ್ ದೇ ಆರ್ ಹ್ಯಾಪಿ. when the child is demanding them, ಬೇರೆ ಮಕ್ಕಳು ತರ ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅಟ್ಲೀಸ್ಟ್ ಸ್ಯಾಟರ್ಡೇ ಸಂಡೇ ವಿಲ್ ಡೂ ಸಮಥಿಂಗ್, ವಿಲ್ ಗೋ ಔಟ್, ಇಟ್ ಇಸ್ ಅ ನ್ಯಾಚುರಲ್ ಎಕ್ಸ್ಪೆಕ್ಟೇಷನ್. ಸೊ ಬಟ್ ಪೇರೆಂಟ್ಸ್ಗೆ ಡ್ಯೂ ಟು ದೇರ್ ಓನ್ ರೀಸನ್ ಅದನ್ನ ಸ್ಯಾಟಿಸ್ಫೈ ಮಾಡಕ್ ಆಗ್ತಿರ್ತಿಲ್ಲ. ಸೊ ಈ ಮಗು ಏನಂತ ಅರ್ಥ ಮಾಡ್ಕೊಳ್ತಾ ಇತ್ತು ಅಂದ್ರೆ, ಓಕೆ ನಾನು ಸ್ಕೋರ್ ಮಾಡಿದ್ರೆ ಪೇರೆಂಟ್ಸ್ ಆರ್ ಹ್ಯಾಪಿ, ಸೊ ಅವರು ದೇ ಆರ್ ನಾಟ್ ಮೇಕಿಂಗ್ ಮೀ ಹ್ಯಾಪಿ, ವೈ ಐ ಹ್ಯಾವ್ ಟು ಮೇಕ್ ದೆಮ್ ಹ್ಯಾಪಿ ಅನ್ನೋ ತರ. ಸೊ ದ ಚೈಲ್ಡ್ ಸ್ಟಾರ್ಟೆಡ್ thinking that no, ನಾನು ಓದೋದು ಬೇಡ, so let me not, so it is kind of personal revenge on parents. But it was not happening on conscious level of the child. So consciously the child is not thinking all these things. So subconscious level alli she made inference of like this.
ಸೊ ಅಲ್ಲಿ ಏನಾಗಬೇಕು ಡೀಪರ್ ಆಗಿ ವಿ ಕಾಲ್ ದಿಸ್ ಅ ಸೈಕೋ ಅನಾಲಿಸಿಸ್ ಅಂತ. ಸೊ ಏನಾಯ್ತು ಸ್ಟೇಜ್ ಬೈ ಸ್ಟೇಜ್, ಹೌ ದ ಚೇಂಜಸ್ ವೆಂಟ್ ಆನ್, ವಾಟ್ ಇನ್ಸಿಡೆಂಟ್ ಟ್ರಿಗರ್ಡ್ ಹರ್ ಅನ್ನೋ ಥರ ಯೋಚನೆ. ಸೊ ವೇರಿನ್ ಡೀಪ್ ಕನ್ವರ್ಸೇಷನ್ ಇಂದ I got to know that the child is undergoing this, that into the revenge mode. So there are different therapies like this. So once that the root cause is understood, we can definitely tackle the issue. So later on we could speak to parents and kid for several sessions, and then parents brought in certain changes. ಸೊ ಅವ್ರು ಏನು ಇಷ್ಟನೇ ಇಲ್ಲ ಮಗ್ಗೆ ಅಂತ ಏನಿಲ್ಲ, ಬಟ್ ದೇ ವರ್ ಹೆಲ್ಪ್ಲೆಸ್, ದೇ ವರ್ ನಾಟ್ ಗಿವಿಂಗ್ ಟೈಮ್ ಅಂತ. ಸೊ ಲೇಟರ್ ಆನ್ ದೇ ಕುಡ್ ಬ್ರಿಂಗ್ ಇನ್ ಸರ್ಟನ್ ಚೇಂಜಸ್, ಸೊ ದಟ್ ಡ್ರಾಸ್ಟಿಕಲಿ ಬ್ರಾಟ್ ಬಿಹೇವಿಯರಲ್ ಚೇಂಜಸ್ ಇನ್ ದ ಚೈಲ್ಡ್ ಆಲ್ಸೋ. ಇಲ್ಲಿ ಕೆಲವೊಂದು ಫ್ರೆಂಡ್ಸ್ ಮತ್ತೆ ಟೀಚರ್ಸ್ ಹೆಲ್ಪ್ನು ತಗೋಬಹುದು. ಸೊ ಟೀಚರ್ಸ್ ಪ್ಲೇ ಮೇಜರ್ ರೋಲ್ ಇಲ್ಲಿ. ಸೊ ಎಲ್ಲೋ ಒಂದ್ ಕಡೆ ಮಗುಗೆ ಹೌ ಆರ್ ಯು ಅಂತ ಕೇಳೋ ಕ್ವಶನ್ನೇ ವಿಲ್ ಬಿ ಹೀಲಿಂಗ್ ಫಾರ್ ದ ಚೈಲ್ಡ್. ಸೊ ಹಾಗಾಗಿ ಇಲ್ಲಿ ಎಲ್ಲ ಕಮ್ಯುನಿಟೀಸು ಸೇರಿ ಮಗುಗೆ ಹೆಲ್ಪ್ ಮಾಡ್ಬೇಕಾಗಿ ಬಂತು. ಕಿಡ್ಸ್, ಟೀನೇಜರ್ಸ್, ವರ್ಕಿಂಗ್ ಕೆರಿಯರ್ ಪ್ರೊಫೆಷನಲ್, ಇತ್ತೀಚಿನ ದಿನದಲ್ಲಿ ಮತ್ತೊಂದು ಅಂತ ಅಂದ್ರೆ ಈಗ ಪೋಸ್ಟ್ ಪ್ರೆಗ್ನೆನ್ಸಿ ವಿಮೆನ್ಸ್ ವರ್ಕ್ ಮಾಡ್ತಿದ್ದವರು ಆಲ್ಮೋಸ್ಟ್ ಅವ್ರು ಒಂದು ಪರ್ಸನಲ್ ರೀಸನ್ಗೆ ಸ್ಟಾಪ್ ಆಗಿರೋರು. ಸೊ ಈ ಒಂದು ಕ್ಯಾಟಗರಿಗೆ ಏನ್ ಹೇಳ್ತೀರಾ? See, all these are because of the changes. So Bhagavad Gita alle helidare changes are the only thing which is constant anta. ಸೊ ಈಗ ಲೈಫಲ್ಲಿ ನಾವು ಮೈಲ್ ಸ್ಟೋನ್ಸ್ ನೋಡ್ತಾ ಬಂದಂಗೆನೆ ಫ್ರಮ್ ಬರ್ತ್ ಟಿಲ್ ಲಾಸ್ಟ್ ಬ್ರೆತ್ ಎಲ್ಲ ತುಂಬಾ ಚೇಂಜಸ್ ನೋಡ್ತಾನೆ ಬರ್ತೀವಿ. ಆ ಚೇಂಜಸ್ ನಾವು ಹೆಂಗ್ ಅಡಾಪ್ಟ್ ಆಗ್ತೀವಿ ಅನ್ನೋದು ಮುಖ್ಯ. ಅಕ್ಸೆಪ್ಟೆನ್ಸ್ ಇಂಪಾರ್ಟೆಂಟ್, ಮತ್ತೆ ಇಟ್ ಈಸ್ ಫಾರ್ ದ ಟೈಮ್ ಬೀಯಿಂಗ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಬೀಯಿಂಗ್ ಅ ಮದರ್, ಯಂಗ್ ಮದರ್ ಅಂಡ್ ನ್ಯೂ ಮದರ್, ಆ ಚೇಂಜಸ್ ಯಾಕಾಗಿದೆ, ಹೇಗಾಗಿದೆ, ಅಂಡ್ ಹೌ ಲಾಂಗ್ ಇಟ್ ಈಸ್ ಅಂಡ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಫಾರ್ ಮೀ ಅನ್ನೋ ಪ್ರಿಯಾರಿಟೈಸ್ ಮಾಡ್ಕೊಂಡ್ರೆ, ಅನ್ನೋದು ಅವೇರ್ನೆಸ್ ತಗೊಂಡ್ರೆ, ಸೊ ವಿಮೆನ್ ಕ್ಯಾನ್ ಡೀಲ್ ವಿತ್ ಇಟ್ more easily. Okay. So ಈ ಕೌನ್ಸಿಲಿಂಗ್ ಅನ್ನೋದು ಟ್ರೀಟ್ಮೆಂಟ್ಸ್ ಇದೆ ಅಂತ ಎಲ್ಲ ಹೇಳ್ತಾ ಇದ್ರಿ. ಡಿಪ್ರೆಷನ್ ಕೌನ್ಸಿಲಿಂಗು ಒಂದು ಸಣ್ಣ ಗ್ಯಾಪ್ ಅಲ್ಲಿ ಬರುವಂತದ್ದು. ಆಕ್ಚುಲಿ ಡಿಪ್ರೆಷನ್ ಅಂದ್ರೆ ಏನು? ನಾನು ಅವಾಗಲೇ ಹೇಳಿದೆ, ಸ್ಟೇಜ್ ಬೈ ಸ್ಟೇಜ್ ಆ ಟೈಮಲ್ಲಿ ಇಂಟರ್ವೆನ್ಷನ್ ಸರಿಗೆ ಪ್ರಾಪರ್ ಸಪೋರ್ಟ್ ಸಿಗ್ಲಿಲ್ಲ ಅಂತಂದ್ರೆ ದೇ ಮೈಟ್ ಎಂಟರ್ ಇನ್ ಟು ಡಿಪ್ರೆಷನ್. ಸೊ ಕೆಲವೊಂದು ಸಿಂಪ್ಟಮ್ಸ್ ಇಂದ ನಿಮಗೆ ಡಿಪ್ರೆಷನ್ ಏನು ಅಂತ ಹೇಳ್ಬೋದು. ತುಂಬಾ ಮುಂಚೆ ಏನ್ ಇಂಟ್ರೆಸ್ಟ್ ಇತ್ತೋ ಇವಾಗ ಅದ್ರ ಮೇಲೆ ಕಳ್ಕೊಂಡ್ಬಿಡೋದು, ಇಂಟ್ರೆಸ್ಟೇ ಇಲ್ದಂಗೆ ಆಗೋದು, ಮತ್ತೆ ಏನೇ ಆಗ್ತಾ ಇದ್ರು ಐ ಡೋಂಟ್ ಫೀಲ್ ಇಟ್ ಅನ್ನೋ ಕಡೆ, ಅಥವಾ ನಾನು ಎಲ್ಲೂ ನೀವಾಗಲೇ ಹೇಳ್ದಂಗೆ ಐಸೋಲೇಟ್ ಮಾಡ್ಕೊಳ್ತಾ ಹೋಗೋದು, ಮತ್ತೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಟೋಟ್ಲಿ. ಮತ್ತೆ ಕೆಲವೊಂದ್ಸರಿ ಅದೇನಾಗುತ್ತೆ, ದೇರ್ ಆರ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಡಿಪ್ರೆಷನ್ ಆಸ್ ವೆಲ್. ಸೊ ಒಂದು ಪ್ರಿಮಿಟಿವ್ ಸ್ಟೇಜಸ್ ಅಲ್ಲೇನೆ ಕೌನ್ಸಿಲಿಂಗ್ ಇಂಟರ್ವೆನ್ಷನ್ ಆದ್ರೆ ಇಟ್ ಇಸ್ ಗುಡ್. ಸೊ ಮೈಲ್ಡ್ ಟು ಮಾಡರೇಟ್ ಅಂತ ಹೇಳ್ತೀವಿ, ಬಟ್ ಆ ಸ್ಟೇಜ್ ಅಲ್ಲಿ ಕೌನ್ಸಿಲಿಂಗ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಬಟ್ ಲೇಟರ್ ಸ್ಟೇಜಸ್ ಆಫ್ ಡಿಪ್ರೆಷನ್ ಅಲ್ಲಿ ನಾವು ಸೈಕಿಯಾಟ್ರಿಕ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಸೊ ವೇರೆ ಮೆಡಿಸಿನ್ಸ್ ವಿಲ್ ಹೆಲ್ಪ್ ದೆಮ್ ಅಲಾಂಗ್ ವಿತ್ ಕೌನ್ಸಿಲಿಂಗ್. ಓಕೆ. ಸೊ ಕೌನ್ಸಿಲಿಂಗ್ ಅನ್ನೋದು ಒಂದು ಮೊದಲ ಹೆಜ್ಜೆ. ಸೊ ಅದ ನಂತರದಲ್ಲಿ ನಾವು ಯಾವ ಸ್ಟೇಜ್ ಅಲ್ಲಿ ಇದೀವಿ, ಯಾವ ಫೇಸ್ ಅಲ್ಲಿ ಇದೀವಿ ನೋಡಿ ನೆಕ್ಸ್ಟ್ ಸೈಕ್ಯಾಟ್ರಿಕ್ ಅಂತ ಒಂದು ಡಾಕ್ಟರ್ ಹತ್ರ, ಅದು ನೆಕ್ಸ್ಟ್ ಪ್ರಾಸೆಸ್ ಬೇರೆ ಇರುತ್ತೆ. ಬಟ್ ಕೌನ್ಸಿಲಿಂಗ್ ಅನ್ನೋದೇ ಒಂದು ದೊಡ್ಡ ಏನೋ ಒಂದು ನನ್ನ ಕಾಯಿಲೆ ಅನ್ನೋದು ಆ ತರ ಅನ್ಕೊಳ್ಳೋದು ತಪ್ಪು. ಕರೆಕ್ಟ್ ಅಲ್ಲ? ಟು ಬಿ ಅ ಕೌನ್ಸಿಲರ್ ಏನು ಓದ್ಬೇಕು, ಪ್ರಾಸೆಸ್ ಆಗ್ಬೇಕು? ವೆರಿ ಗುಡ್ ಕ್ವಶನ್. ಈಗಿನ ಕಾಲದಲ್ಲಂತೂ ಈಗ ಬರೀ ಕೆರಿಯರ್ ಅಂತಂದ್ರೆ ಏನ್ ಕೋರ್ಸ್ ಆಪ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ಬರೀ ಮೆಡಿಸನ್ ಅಥವಾ ಇಂಜಿನಿಯರಿಂಗ್ ಅಥವಾ ಅಟ್ ದ ಮೋಸ್ಟ್ MBA MCA ಅಂತ ಆಗ್ಬಿಡುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಕೌನ್ಸಿಲರ್ ಆಗ್ಬೇಕು ಅಂತಂದ್ರೆ ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಅಂತ ಕರಿತೀವಿ. ಸೊ ಅವರ +2 ಆದ್ಮೇಲೆ ಅಥವಾ +2 ಲೆವೆಲ್ ಅಲ್ಲೇ 11th 12th ಅಲ್ಲೇ ದೇ ಕ್ಯಾನ್ ಆಪ್ಟ್ ಫಾರ್ ಸೈಕಾಲಜಿ ಅಲಾಂಗ್ ವಿತ್ ಅದರ್ ಸಬ್ಜೆಕ್ಟ್ಸ್. ಅದಾದ್ಮೇಲೆ ದೇ ಕ್ಯಾನ್ ಡೂ ದೇರ್ ಗ್ರಾಜುಯೇಷನ್ BSc ಇನ್ ಸೈಕಾಲಜಿ, ಲೇಟರ್ ಆನ್ MSc ಇನ್ ಸೈಕಾಲಜಿ. ಅದ್ರ ಜೊತೆಗೆ MPhil ಮಾಡ್ಕೋಬಹುದು, ವೆನ್ ದೇ ವಿಲ್ ಬಿ ಕಾಲ್ಡ್ ಆಸ್ RCI ಸರ್ಟಿಫೈಡ್ ಕೌನ್ಸಿಲರ್ಸ್ ಅಂತ ಆಗ್ತಾರೆ. ದಿಸ್ ಇಸ್ ಅ ಪ್ರೋಸೆಸ್ ಜರ್ನಿ ಆಫ್ ಸೈಕಾಲಜಿಸ್ಟ್. ಓಕೆ. ಸೊ ನೀವು ಎಲ್ಲಿ ಮಾಡಿದ್ದು ಮ್ಯಾಮ್ ನಿಮ್ಮ ಒಂದು? ನನ್ನ ಎಜುಕೇಶನ್ ಎಲ್ಲ ಮೈಸೂರಲ್ಲೇನೆ. ಸೊ
ನನ್ನ BA ಬಂದು ಮಹಾಜನ ಕಾಲೇಜಲ್ಲಿ, ಆಮೇಲೆ ಮಾನಸ ಗಂಗೋತ್ರಿಲಿ ನನ್ನ MSc ಮಾಡಿದ್ದು. ಸೊ ಐ ಹ್ಯಾವ್ ಡನ್ ಮೈ MPhil ಫ್ರಮ್ ಅಣ್ಣಾಮಲೈ ಯೂನಿವರ್ಸಿಟಿ. ರೈಟ್ ನೌ ಐ ಆಮ್ ಡೂಯಿಂಗ್ ಮೈ PhD. ಓಕೆ, ಎಲ್ಲಿ ಮಾಡ್ತಾ ಇದ್ದೀವಿ? ಯೋಗ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕಾ ಅಂದ್ಬಿಟ್ಟು, ಇಟ್ ಇಸ್ ಆನ್ಲೈನ್ ಕೋರ್ಸ್. ಹಾಗಾಗಿ ನಾನು ವಾಟ್ ಮೇಡ್ ಯು ಟು ಟೇಕ್ ದಿಸ್ ಫೀಲ್ಡ್ ಆಸ್ ಅ ಕರಿಯರ್? Okay, so I was passionate towards listening to people. Okay. So ನನ್ನ ಕೌನ್ಸಿಲಿಂಗ್ ಸ್ಕಿಲ್ಸ್ ಬಂದು ಲಿಸ್ನಿಂಗ್ ಅನ್ನೋದು ತುಂಬಾ ಪ್ರೈಮ್ ಆಗಿ ನಿಲ್ಲುತ್ತೆ. ಸೊ ನನಗೆ ಐ ಕ್ಯಾನ್ ಪೇಷಂಟ್ಲಿ ಲಿಸನ್ ಟು ಪೀಪಲ್, ಅದು ನನ್ನ ಮೇ ಬಿ ದಟ್ ಸ್ಕಿಲ್ ಐ ಹ್ಯಾವ್ ಗಾಟ್ ರೈಟ್ ಫ್ರಮ್ ದ ಮೈ ವೆರಿ ಯಂಗ್ ಏಜ್. ಸೊ ಆ್ಯಂಡ್ ಆಮೇಲೆ ಹೋಗ್ತಾ ಹೋಗ್ತಾ ಐ ಸ್ಟಾರ್ಟ್ ಎಂಜಾಯಿಂಗ್ ದಿಸ್. ಸೊ ದಿಸ್ ಇಸ್ ವಾಟ್ ಮೈ ಜರ್ನಿ ಈಸ್. ಓಕೆ ಮ್ಯಾಮ್, ಕಡೆಯದಾಗಿ ಈಗ ಕೌನ್ಸಿಲಿಂಗ್ಗೆ ಬರಬೇಕು ಅಂತ ಅಂದ್ರೆ ಯಾವ ಥರದ ಮೈಂಡ್ ಸೆಟ್ ಇದ್ದಾಗ, ಅಥವಾ ನಾನು ಯಾರೋ ಒಬ್ರು ಹೇಳಿ ಇಲ್ಲ ಹೋಗಿ ಒಂದು ಕೌನ್ಸಿಲ್ ತಗೋ ಅನ್ನೋದಕ್ಕಿಂತ ನಾವೇ ತಿಳ್ಕೊಂಡು ಓಕೆ ಒಂದೇ ಒಂದು ಸಿಟ್ಟಿಂಗ್ ಹೋಗಿ ಬರೋಣ ಕೌನ್ಸಿಲರ್ ಹತ್ರ ಅಂತಂದ್ರೆ ಯಾವ ಥರದಲ್ಲಿ ಮೈಂಡ್ ಸೆಟ್ ಇದ್ದಾಗ, ಡಿಸ್ಟರ್ಬ್ ಆದಾಗ ನಿಮ್ಮ ಹತ್ರ ಬರಬಹುದು ಅನ್ಸುತ್ತೆ? ಓಕೆ, ಸೊ ಯಾವಾಗ ನಮ್ಗೆಲ್ಲರಿಗೂ ನಮ್ಮ ಪ್ರಾಬ್ಲಮ್ಸ್ ನಾವು ಹ್ಯಾಂಡಲ್ ಮಾಡ್ಕೊಳ್ಳೋ ಅಂತ ಒಂದು ಪೊಟೆನ್ಷಿಯಲ್ಸ್ ಇದ್ದೇ ಇರುತ್ತೆ. ಬಟ್ ಯಾವಾಗ ನಂಗೆ ಅನಿಸ್ತಾ ಇದೆ ನಂಗೇನೋ ಆಗ್ತಾ ಇಲ್ಲ, ಸೊ ಐ ಆಲ್ವೇಸ್ ಕೀಪ್ ಟೆಲಿಂಗ್ ದಟ್ ಮೈಂಡ್ ಬಾಡಿ ಒಂದೇ ಥರ ಇರುತ್ತೆ ಅಂತ. ನಮ್ಗೆ ಜ್ವರ ಬಂದಾಗಲೂ ಅಷ್ಟೇ, ಒಂದು ಲೆವೆಲ್ಗೆ ವಿ ಕ್ಯಾನ್ ಹ್ಯಾಂಡಲ್ ಅಟ್ ಹೋಮ್. ಸೊ ನಾವು ಏನೋ ಹೋಮ್ ರೆಮಿಡೀಸನ್ನ ನೋಡ್ಕೋಬೋದು. ಬಟ್ ಯಾವಾಗ ನಾವು ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದು ನಮ್ಮ ಬಾಡಿನೇ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ. ಸೇಮ್ ವೇ ಇಲ್ಲಿನೂ ಅಷ್ಟೇ, ಒಂದು ಸ್ಲೀಪ್ ಪ್ಯಾಟ್ರನ್ ಅಬ್ಸರ್ವ್ ಮಾಡ್ಬೋದು. ತುಂಬಾ ನಮ್ಗೆ ನಿದ್ದೆನೇ ಬರ್ತಾ ಇಲ್ಲ, ಅಥವಾ ಎಪಿಟೈಟ್ ತುಂಬಾ ಜಾಸ್ತಿ ಅಥವಾ ಕಡಿಮೆ, ಮತ್ತೆ ಬೇರೆ ಲ್ಯಾಕ್ ಆಫ್ ಸೆಲ್ಫ್ ಕಂಟ್ರೋಲ್. ನಮ್ಗೆ ಇನ್ನೇನೋ ಮಾಡಬೇಕು ಅಂತ, ಬೆಳಿಗ್ಗೆ ಎದ್ದೊಳ್ಬೇಕು ಅಂದ್ರೆ ಅಷ್ಟು ಎಕ್ಸಸೈಸ್ ಮಾಡಬೇಕು ಅಂತಿದೆ, ಬಟ್ ಆಗ್ತಾನೆ ಇಲ್ಲ. ಸೊ ದೀಸ್ ಆರ್ ದ ಸಿಗ್ನಲ್ ದಟ್ ಯುವರ್ ಮೈಂಡ್ ಇಸ್ ಗಿವಿಂಗ್ ದಟ್ ಯು ನೀಡ್ ಅನ್ ಎಕ್ಸ್ಪರ್ಟ್ಸ್ ಇಂಟರ್ವೆನ್ಷನ್ ಅಂತ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಮೀಟ್ ಅ ಕೌನ್ಸಿಲರ್ ದೆನ್. ಓಕೆ, ಸೊ ಮಕ್ಕಳು ಯಾಕಂದ್ರೆ ಎಲ್ಲ ಪೇರೆಂಟ್ಸ್ ನೀವಾಗ್ಲೇ ಹೇಳ್ತಾರೆ ನಮ್ಮ ಮಾತು ಕೇಳಲ್ಲ, ಅಥವಾ ಓದ್ತಾ ಇದ್ರು ಇದ್ದಕ್ಕಿದಂಗೆ ಡೌನ್ ಆಗೋದ್ರು, ಏನು ಆ ತರದ್ದು. ಹಾಗಿದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ಕೌನ್ಸಿಲರ್ಸ್ ನ ಮೀಟ್ ಮಾಡಕ್ಕಾಗತ್ತಾ ಅಂತ ಒಂದು ಕ್ವೆಶ್ಚನ್ ಹಾಕ್ತಾರೆ ಪೇರೆಂಟ್ಸ್. ಸೊ ಅಂತ ಒಂದು ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ? ಇಲ್ಲಿ ಏನು ಅಂತಂದ್ರೆ, ಕೌನ್ಸಿಲಿಂಗ್ ಅನ್ನೋದು ತುಂಬಾ ದೊಡ್ಡ ಟ್ರೀಟ್ಮೆಂಟ್ ಅಂತೂ ಏನಲ್ಲ. ಸೊ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಟೀಚರ್ಸು ಇಂಟರ್ವೆನ್ ಆಗ್ಬೋದು, ಪೇರೆಂಟ್ಸು ಜಸ್ಟ್ ಸಿಟ್ಟಿಂಗ್ ಅಂಡ್ ಲಿಸ್ನಿಂಗ್ ಟು ದೆಮ್ ವಿಲ್ ಹೆಲ್ಪ್ ದೆಮ್ ಅ ಲಾಟ್. ಏನಕ್ಕೆ ಡ್ರಾಸ್ಟಿಕ್ ಚೇಂಜ್ ಆಗಿ, ಈಗ ಮಗು ತುಂಬಾ ಚೆನ್ನಾಗಿ ಓದ್ತಾ ಇತ್ತು, ಈಗ ಓದಕ್ ಆಗ್ತಾ ಇಲ್ಲ, ತುಂಬಾ ಆಟ ಆಡ್ಕೊಂಡು ಮಾತಾಡ್ಕೊಂಡು ಈಗ ಸಡನ್ ಆಗಿ ಇದಾಗಿದೆ, ಅಥವಾ ತುಂಬಾ ಸೈಲೆಂಟ್ ಆಗಿ ಸೋಬರ್ ಆಗಿದ್ದು ವೈಲೆಂಟ್ ಆಗಿದೆ. ಸೊ ಆ ಥರದ್ದು ಡ್ರಾಸ್ಟಿಕ್ ಚೇಂಜು, ಸಡನ್ ಚೇಂಜಸ್ ಏನಾದರೂ ಕಂಡು ಬಂದರೆ, at home itself, at school level itself, teacher can interfere ಅಥವಾ parents can interfere. Grandparents are very good counselors actually. So ಅವರು they can sit and listen to the kid. So ಅದು ಆಗ್ಲಿಲ್ಲ ಅಂದ್ರೆ then they can meet the counselor. ಓಕೆ, ಕೊನೆಯದಾಗಿ ಕೌನ್ಸಿಲಿಂಗ್ಗೆ ಬರಬೇಕು ಅಥವಾ ಬರೋಕೆ ಎರಡು ಮನಸ್ಸಿದ್ದವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಖಂಡಿತವಾಗ್ಲಿ ಕೌನ್ಸಿಲಿಂಗ್ ಅನ್ನೋದು ಏನು ದೊಡ್ಡ ಹೆದರ್ಕೋಬೇಕು ಅನ್ನೋ ಅಂತ ಟ್ರೀಟ್ಮೆಂಟ್ ಅಂತೂ ಏನಲ್ಲ. ಅಲ್ಲಿ ಯು ಕ್ಯಾನ್ ಕನ್ಸಿಡರ್, ಯಾವಾಗಲೂ ನನ್ನ ಕ್ಲೈಂಟ್ಸ್ ಕೇಳ್ತಾ ಇರ್ತೀನಿ, ಯು ಕ್ಯಾನ್ ಕನ್ಸಿಡರ್ ಯುವರ್ ಕೌನ್ಸಿಲರ್ ಆಸ್ ಅ ಮಿರರ್ ಅಂತ. ಬಿಕಾಸ್ ವೆನ್ ಯು ಆರ್ ಅಲೋನ್ ಇನ್ ಫ್ರಂಟ್ ಆಫ್ ಮಿರರ್, ನೀವು ಹೆಂಗೆ ಹೆಂಗೆ ರೆಸ್ಪಾಂಡ್ ಮಾಡ್ತೀರಾ, ಹೆಂಗೆ ಓಪನ್ ಅಪ್ ಆಗ್ತೀರಾ, ಹೆಂಗೆ ಟ್ರಾನ್ಸ್ಪರೆಂಟ್ ಆಗಿರ್ತೀರಾ, ಸೇಮ್ ವೇ ಇಫ್ ಯು ಆರ್ ವಿತ್ ಯುವರ್ ಕೌನ್ಸಿಲರ್, ಡೆಫಿನೆಟ್ಲಿ ಆ ಪ್ರೋಸೆಸ್ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಕೊಡುತ್ತೆ ಅಂತ. ಓಕೆ, ನೀವು ಇನ್ನೊಂದು ಮಾತು ಹೇಳ್ತಾ ಇದ್ರಿ, ಮನೆಯಲ್ಲೇ ಆದಷ್ಟು ಕೌನ್ಸಿಲಿಂಗ್ ಅನ್ನೋದು ಮನೆಯಲ್ಲೇ ಮಾಡ್ಕೊಬಹುದು, ಆ ಒಂದು ರಿಸಲ್ಟ್ಸ್ ನೀವೇ ತಗೋಬಹುದು ಅಂತ. ಸೊ ಈಗಾಗಿರೋ ಬದಲಾವಣೆಗೆ ಮನೆಯಲ್ಲೇ ಒಂದು ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಏನೆಲ್ಲ ಬದಲಾವಣೆ ಮಾಡ್ಕೊಂಡ್ರೆ ಕೌನ್ಸಿಲರ್ನ ಮೀಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ? ಒಂದು ಫ್ಯಾಮಿಲಿ ಟೈಮ್ ಅನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಪರಸ್ಪರ ಮಾತಾಡಬೇಕು, ಓಪನ್ ಅಪ್ ಆಗಿ ಮಾತಾಡಬೇಕು, ಒಂದು ಭರವಸೆ ಕೊಡಬೇಕು. ನೀ ಏನೇ ಹೇಳ್ಕೊಂಡ್ರು ಯು ರಿಮೈನ್ ದ ಸೇಮ್. ಸೊ ನೀ ಮಾರ್ಕ್ಸ್ ಇಷ್ಟು ತೆಗೆದ್ರೆ ಮಾತ್ರ ನಾನು ನಿಂಗೆ ಇದು ಕರ್ಕೊಂಡು ಹೋಗ್ತೀನಿ ಅಥವಾ ನಾನು ನಿನ್ನ ಮುದ್ದು ಮಾಡ್ತೀನಿ ಅನ್ನೋ ಮೆಸೇಜು ಚಿಕ್ಕ ವಯಸ್ಸಿಂದಾನೇ ಕೊಟ್ಬಿಡ್ತಾ ಬಂದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಹೇಳ್ಕೊಳಕ್ ಭಯ ಆಗುತ್ತೆ. ಸೊ ಅದ್ರ ಬದಲು ನೀನ್
marks is different. So I, being your mother, ನನ್ನ ಕೇರ್ ಅಂಡ್ ಲವ್ ರಿಮೈನ್ಸ್ ದ ಸೇಮ್ ಆಸ್ ಯು ಟುವರ್ಡ್ಸ್ ಯು ಆಸ್ ಸನ್ ಡಾಟರ್ ಅನ್ನೋ ಭರವಸೆ ಕೊಡಬೇಕು. ಸೊ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೋಬೇಕು, ಕೀಪಿಂಗ್ ಅಸೈಡ್ ಆಲ್ ದ ಗ್ಯಾಜೆಟ್ಸ್, ಆಲ್ ದ ವರ್ಕ್ ಪ್ರೆಷರ್. ಪೇರೆಂಟ್ಸ್ಗೂ ಮಕ್ಳಿಗೂ ಮಧ್ಯ, ಹಸ್ಬೆಂಡ್ಗೂ ವೈಫ್ಗೂ ಮಧ್ಯ, ಇನ್ಲಾಸ್ಗೂ ಮತ್ತೆ ಮನೆಯವ್ರಿಗೆ, ಸೊ ಗ್ರ್ಯಾಂಡ್ ಪೇರೆಂಟ್ಸ್ಗೂ ಮನೆಯವ್ರ ಮಧ್ಯ. ಸೊ ಇಲ್ಲೊಂದು ಆ ಸಭೆ ಸಮಾಲೋಚನೆಗಳೇ ಎಷ್ಟೊಂದು ಮನೆಯಲ್ಲೇ ಆಗ್ಬಿಟ್ರೆ ಕೌನ್ಸಿಲಿಂಗ್ ಅವಶ್ಯಕತೆನೇ ಬರಲ್ಲ ಅಂತ ನಾನು ಅನ್ಸ್ಕೊತೀನಿ. ಓಕೆ, ಸೊ ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತು ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನಲ್ಲಿ ಕೌನ್ಸಿಲಿಂಗ್ ಅನ್ನೋದು ತುಂಬಾ ದೊಡ್ಡ ಪದ ಅಲ್ಲ, ಅದು ಒಂದು ಪ್ರಾಸೆಸ್, ನ್ಯಾಚುರಲ್ ಪ್ರಾಸೆಸ್. ಯಾವಾಗ ನಮ್ಮ ಹತ್ರ ಆಗಲ್ಲ ಅಂತಂತೆ ಅವಾಗ ಒಂದು ಸಪೋರ್ಟ್ ಸಿಸ್ಟಮ್ ಕೌನ್ಸಿಲಿಂಗ್ ಅಂತ ಹೇಳ್ಕೊಟ್ರಿ. ಹೇಗನ್ನಿಸ್ತು ಮ್ಯಾಮ್? ತುಂಬಾ ಖುಷಿ ಅನಿಸ್ತು ನಿಮ್ಮ ಜೊತೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದು. ಹೋಪ್ ಇಟ್ ರೀಚಸ್ ಪೀಪಲ್ ಅಂಡ್ ಮೇಕ್ ಯೂಸ್ ಆಫ್ ದಟ್. ಓಕೆ, ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಮ್ಯಾಮ್ ಕ್ಲಿನಿಕ್ ಕೂಡ ಇದೆ. ಮ್ಯಾಮ್ ನಿಮ್ಮ ಕ್ಲಿನಿಕ್ ಅಡ್ರೆಸ್? ಓಕೆ, ಸೊ ನನ್ನ ಕ್ಲಿನಿಕ್ ಇಸ್ ಕಾಲ್ಡ್ ಆಸ್ ಲೈಫ್ ಸ್ಟಾಕ್ ಕೌನ್ಸಿಲಿಂಗ್ ಸೆಂಟರ್. ವಿಜಯನಗರ್ ಫಸ್ಟ್ ಸ್ಟೇಜ್ ಅಲ್ಲಿ ಇರುತ್ತೆ, ಮೈಸೂರಿನಲ್ಲಿ. ಓಕೆ, ಇವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಮತ್ತೆ ಅಡ್ರೆಸ್ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮ್ಯಾಮ್ ನಿಮ್ಗೆ ಸಜೆಷನ್ಸ್ ಖಂಡಿತವಾಗ್ಲೂ ಕೊಡ್ತಾರೆ ಅಂತ ಈ ಮೂಲಕ ಹೇಳ್ತಾ, ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಂಟಿಲ್ ದೆನ್, ಕೃತಿಕಾ ಸೈನಿಂಗ್ ಆಫ್. ಟೇಕ್ ಕೇರ್ ಆಫ್ ಯೋರ್ಸೆಲ್ಫ್. ನಮಸ್ಕಾರ.